ಎಲ್ಲರಿಗೂ ನಮಸ್ಕಾರ. ಕಾರ್ಯಪ್ರೀತಿ ಕುರಿತಾದ 3ನೆಯ ಭಾಗ 84ನೆಯ ಈ ಲೀಲಾಜಾಲನ್ಯಾಸಕ್ಕೆ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಮಗೆಲ್ಲ ತಿಳಿದ ಹಾಗೆ ಸರ್ ಅವರು ಕಾರ್ಯಪ್ರೀತಿ ಕುರಿತಾದ ಮೊದಲನೇ ಭಾಗದಲ್ಲಿ ಕಾರ್ಯದ ಕುರಿತಾದಂಥ ಸಾಕಷ್ಟು ವಿಚಾರಗಳನ್ನು, ಕಾರ್ಯದ ಮೂಲಾಂಶಗಳನ್ನು ಹಂಚಿಕೊಂಡಿದ್ದರು. ನಂತರ ಅದರ 2ನೇ ಭಾಗದಲ್ಲಿ ಕಳೆದ ವಾರ ದಿವಸ ಕಾರ್ಯಪ್ರೇರಣೆ ಅಥವಾ ಕಾರ್ಯದ ವಿವಿಧ ಪ್ರಯೋಜನಗಳ ಕುರಿತು ಸಾಕಷ್ಟು ಸಂಗತಿಗಳನ್ನು ಪಟ್ಟಿ ಮಾಡಿ ಅದನ್ನು ವಿಶ್ಲೇಷಣೆ ನೀಡಿದರು. ಹಾಗೆ ಇಂದಿನ ಉಪನ್ಯಾಸದಲ್ಲಿ ನಿರಾಯಾಸ ಕೆಲಸ ಹೇಗೆ, ಅಂದರೆ ಕೆಲಸ ನಮಗೆ ಸಾಮಾನ್ಯವಾಗಿ ಆಯಾಸ ಆಗೋದು ಯಾಕೆ, ನಿರಾಯಾಸವಾಗಿ ಕೆಲಸವನ್ನು ನಿರ್ವಹಣೆ ಮಾಡೋದು ಹೇಗೆ, ಆ ಕುರಿತಾಗಿ ಚರ್ಚೆ ಆಗಲಿಕ್ಕಿದೆ. ಕಾರ್ಯಪ್ರೀತಿಯನ್ನು ಕೊನೆಯವರೆಗೆ ಉಳಿಸ್ಕೊಳ್ಳೋ ರೀತಿ ಹೇಗೆ, ಹಾಗೆ ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಒಂದು ಸ್ಮೂತ್ ಟ್ರಾನ್ಸಿಷನ್ ಆಗೋದು ಹೇಗೆ, ಕಾರ್ಯ ತ್ಯಾಗ ಅಂದ್ರೇನು, ಹಾಗೆ ಕಾರ್ಯದಲ್ಲಿ ಬಗೆಗಳು ಅಂದರೆ ಸಾತ್ವಿಕ, ರಾಜಸ, ತಾಮಸ ಎಲ್ಲ ವಿಚಾರಗಳು ಕುರಿತಾಗಿ ಮಾತಾಡಲಿಕ್ಕಿದ್ದಾರೆ. ಸರ್ ಅವ್ರನ್ನ ಹಾಗೂ ಬಂದಂಥ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆಯಾ? ಹೊಸ ಜಾಗ ಆದ್ರಿಂದ ಖಚಿತ ಮಾಡಿಕೊಂಡೆ. ಆತ್ಮೀಯರೇ, ನಾವು ಕೆಲಸ ಮಾಡದಲೇ ಬದುಕೋದಕ್ಕೆ ಸಾಧ್ಯವಿಲ್ಲ. ಮನುಷ್ಯರ ಪ್ರೀತಿ ಕೆಲವು ಸರಿ ನಮ್ಮಿಂದ ಕೈ ತಪ್ಪು ಹೋಗ್ಬೋದು, ಅವರೇ ನಮ್ಮಿಂದ ದೂರ ಹೋಗ್ಬೋದು, ನಾವೇ ದೂರ ಹೋಗ್ಬೋದು. ಆದ್ರೆ ಕೆಲಸವನ್ನು ಬಿಟ್ಟು ಒಂದು ಕ್ಷಣವೂ ಇರೋಕ್ ಸಾಧ್ಯವಿಲ್ಲ. ಆದ್ದರಿಂದ ಕೆಲಸದ ಪ್ರೀತಿ ಕೊಡುವ ಸಂತೋಷ ಬೇರೆ ಯಾವ ಪ್ರೀತಿಯೂ ಕೊಡೋಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾನು ಕಳೆದ ಬಾರಿ ಹೇಳಿದೆ. ಮಾತಿನ ಪ್ರೀತಿ ಅಥವಾ ಪ್ರೀತಿಯ ಮಾತು ಕೂಡ ಕೆಲಸದ ಮೂಲಕ ವ್ಯಕ್ತವಾದಾಗಲೇ ಅದಕ್ಕೆ ಬೆಲೆ ಬರುತ್ತೆ ಅನ್ನುವಂಥದ್ದನ್ನು ಕೂಡ ನಾನು ಕಳೆದ ಬಾರಿ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೆ. ಆದ್ದರಿಂದ ಇವತ್ತು ಕೆಲವೊಂದು ಸಂಗತಿಗಳನ್ನ ನಿಮ್ಮ ಮುಂದೆ ಅದನ್ನ ಮುಂದುವರಿಸಿಕೊಂಡು ಹೋಗ್ತೇನೆ. ಇದುವರೆಗೆ ನಾನು ಮಾತಾಡಿದ್ದು ಏನಪ್ಪಾ ಅಂತಂದ್ರೆ, ನಾವು ಮಾಡುವ ಕೆಲಸದಿಂದ ಏನೆಲ್ಲ ಅನುಕೂಲಗಳಿದೆ ಅನ್ನೋದು ಪ್ರಜ್ಞೆ ನಮ್ಗಿರೋದಿಲ್ಲ. ಕೆಲಸ ಮಾಡೋಕ್ ಮುಂದಕ್ಕೆ ಹೊರಟೋಗ್ತೀವಿ. ಆ ಪ್ರಜ್ಞೆ ಉಂಟಾಗೋದರಿಂದ ಕೆಲಸಕ್ಕೆ ಮೋಟಿವೇಶನ್ ಅಥವಾ ಕಾರ್ಯ ಮಾಡ್ಬೇಕನ್ನೋ ಪ್ರಚೋದನೆ ಉಂಟಾಗುತ್ತೆ ಅಥವಾ ಪ್ರೇರಣೆ ಉಂಟಾಗುತ್ತೆ ಅಂತ ಹೇಳಿದೆ ನಾನು. ಅದು ಆಂತರಿಕವಾಯ್ತು, ಇಂಟರ್ನಲ್ ಆಯ್ತು. ಎಕ್ಸ್ಟರ್ನಲ್ ಆಗು ಕೂಡ ಕೆಲವು ಸಾರಿ ನಾವು ಮಾಡೋ ಕೆಲಸಕ್ಕೆ ಪ್ರೇರಣೆ ಸಿಗ್ಬೋದು. ಈ ಉದಾಹರಣೆಗೆ, ನಾವು ಯಾವುದೋ ಒಂದು ಕೆಲಸ ಮಾಡಿರ್ತೀವಿ, ಅನಿರೀಕ್ಷಿತ ಕಡೆಯಿಂದ ಯಾರೋ ಒಬ್ರು ತುಂಬಾ ಮೆಚ್ಚುಗೆ ತೋರಿಸ್ತಾರೆ, ಇದು ತುಂಬಾ ಚೆನ್ನಾಗಿದೆ, ನೀವು ಮಾಡ್ತಿರೋದು ಒಳ್ಳೇದು, ಮುಂದುವರಿಸಿ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳೋಣ. ನಾವು ಮಾಡ್ತಿರೋ ಕೆಲಸಕ್ಕೆ ಆಗ್ಲೂ ಕೂಡ ನಮ್ಗೆ ಪ್ರೇರಣೆ ಸಿಗುತ್ತೆ. ಅದು ಆ ಪ್ರೇರಣೆಯನ್ನ ನಾವು ನಿರೀಕ್ಷೆ ಮಾಡೋ ಹಾಗಿಲ್ಲ, ಅನಿರೀಕ್ಷಿತವಾಗಿ ಬಂದ್ರೇನೆ ಅದು ತುಂಬಾ ಸಂತೋಷ ಕೊಡುವಂಥದ್ದು ಅನ್ನುವಂಥದ್ದನ್ನ ಮರಿಬಾರ್ದು. ಇನ್ನೂ ಕೆಲವು ಸಾರಿ ಏನಾಗುತ್ತೆ, ನಾವು ಕೆಲಸ ಮಾಡಕ್ ಹೋದಾಗ ಏನೋ ಸಮಸ್ಯೆ ಬರ್ಬೋದು ಅಂತ ನಮ್ಮ ಮನಸ್ಸಿನಲ್ಲಿ ಅಳುಕು ಇರುತ್ತೆ. ಆ ಸಮಸ್ಯೆ ಬರ್ಲಿಲ್ಲ ಅಂತ ಇಟ್ಕೊಳ್ಳೋಣ, ಅವಾಗ್ಲೂ ಕೂಡ ನಮ್ಗೆ ಸ್ಫೂರ್ತಿ ಸಿಗುತ್ತೆ. ಅಯ್ಯೋ, ನಾನು ಇದೆಲ್ಲ ಕಷ್ಟ ಅನ್ಕೊಂಡಿದ್ದೆ, ಅದಕ್ಕಿನ್ನ ಈಗ ಆರಾಮಕ್ಕೆ ಆಗ್ತಾ ಇದೆ ಕೆಲಸ ಅಂತ ಇನ್ನಷ್ಟು ಪ್ರೀತಿಯಿಂದ ಕೆಲಸ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇವೆಲ್ಲ ಬಾಹ್ಯ ಸಂಗತಿಗಳು, ನೆಚ್ಚಿಗೆಯವಲ್ಲ, ಬರ್ಬೋದು ಬರ್ದೇ ಇರ್ಬೋದು. ಆದ್ರೂ ಕೂಡ ಅನೇಕ ವೇಳೆ ಸಮಯೋಚಿತವಾದಂತಹ ಒಂದು ಇದಿದೆಯಲ್ಲ, ಪ್ರೋತ್ಸಾಹ ಇದೆಯಲ್ಲ, ಅದು ನಮ್ಗೆ ಕೆಲಸ ಮಾಡೋದಕ್ಕೆ ಪ್ರೇರಣೆ ಕೊಡುತ್ತೆ. ಇದನ್ನ ನಾನು ಯಾಕೆ ಹೇಳಿದೆ ಅಂತಂದ್ರೆ, ನಾವು ಸಾಧ್ಯವಾದ ಕಡೆ ಜನ ಮಾಡ್ತಿರುವ ಕೆಲಸನ ನಮಗೂ ತುಂಬಾ ಮೆಚ್ಚುಗೆ ಅಂತ ಅನ್ಸಿದ್ರೆ ಬೆನ್ ಕಟ್ಟೋದಕ್ಕೆ ಪ್ರಯತ್ನ ಪಡ್ಬೇಕು. ನಾನು ಅಡುಗೆ ಮನೆ ವಿಜ್ಞಾನ ಉಪನ್ಯಾಸದಲ್ಲಿ ಪದೇ ಪದೇ ಹೇಳ್ತಾ ಇದ್ದದ್ದುಂಟು. ಏನಪ್ಪಾ ಅಂತಂದ್ರೆ, ಅಡುಗೆ ಚೆನ್ನಾಗಿಲ್ದಿದ್ರೆ ದೂರೋದನ್ನ ನಾವು ಮಾಡ್ತೀವಿ ಹೊರತು ಅಡುಗೆ ಚೆನ್ನಾಗಿದ್ದ ದಿವಸ ಇವತ್ತು ಚೆನ್ನಾಗಿತ್ತು ಅಡುಗೆ ಅಂತ ಹೇಳೋದಿಲ್ಲ. ಯಾವಾಗ್ಲೂ ಅಷ್ಟೇ, ನಾವು ಇನ್ನೊಬ್ಬರನ್ನ ನಿಂದಿಸೋದಕ್ಕೇನೆ ಸಿದ್ಧವಾಗಿರುವಂತ ನಾಲಿಗೆ ನಮ್ದು. ಅದಕ್ಕೆ ಆ ನಾಲಿಗೆಗೆ ಮೊದಲು ಸಮಯೋಚಿತವಾಗಿ ಬೆನ್ ತಟ್ಟೋದನ್ನು ರೂಢಿ ಮಾಡೋಣ. ಅದರಿಂದ ಬೇರೆಯವರು ಚೆನ್ನಾಗಿ ಕೆಲಸ ಮಾಡ್ಲಿ ಅನ್ನೋ ಭಾವನೆ ಬರಲಿ ಅನ್ನೋ ಕಾರಣಕ್ಕಾಗಿ ನಾವು ನಮ್ಮ ಸ್ವಪ್ರೇರಣೆಯ ಜೊತೆಗೆ ಬೇರೆಯವ್ರನ್ನು ಪ್ರೇರೇಪಿಸೋದು, ಎರಡು ಕೆಲಸನೂ ಕೂಡ ಈ ಚರ್ಚೆ ಮಾಡ್ತಾ ಇದೀವಲ್ಲ ನಾವು. ಆದ್ರಿಂದ ಪರರಿಗೆ ಪ್ರೇರೇಪಣೆ ನೀಡುವಾಗ ಸಮಯೋಚಿತವಾಗಿ ಟೈಮ್ಲಿ ಪ್ಯಾಟ್, ದುಡ್ಡೆಲ್ಲ ಕಾಸಲ್ಲ, ಬೆನ್ ತಟ್ಟಿದ್ರೆ ಸಾಕು ಎಷ್ಟೋ ಸ್ಫೂರ್ತಿ ಬರುತ್ತೆ ಅನೇಕರಿಗೆ ಅನ್ನುವಂಥದ್ದನ್ನ
ನಾವು ಮರಿಬಾರ್ದು. ಆತ್ಮೀಯರೇ, ಈಗ ಅದಲ್ದಲೇನೆ ಇನ್ನೊಂದು ಈ ನಮ್ಮ ಪರಂಪರೆಯಲ್ಲಿ ಏನಿದೆ, ಈ ಕೆಲಸದ ಬಗ್ಗೆ ನಾವು ಹೇಗೆ ಪೂರ್ತಿ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಕೆಲವು ವಿಷಯಗಳನ್ನ ಹೇಳೋದಿಕ್ಕೆ ಪ್ರಯತ್ನ ಪಡ್ತೇನೆ. ನೀವೆಲ್ಲ ವೆಂಕಟೇಶ್ವರ ಸುಪ್ರಭಾತ ಕೇಳಿರ್ತೀರ. ಕೇಳಿದಾಗ ಆ ಶ್ಲೋಕ ಇದೆಯಲ್ಲ, ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವ ಮಾನ್ಹಿಕಂ ಅಂತ ಹೇಳ್ತಾನೆ ಕೃಷ್ಣ. ಇದು ವೆಂಕಟೇಶ್ವರ ಸುಪ್ರಭಾತದಲ್ಲಿ ಬರುತ್ತದೆ. ಅದು ರಾಮಾಯಣದಿಂದ ತಗೊಂಡಿದ್ದು. ಅಲ್ಲಿ ನೋಡಿ, ಕರ್ತವ್ಯವೇ ದೈವ ಅಂತ ಹೇಳುತ್ತೆ. ಅಹ್ನಿಕಂ, ಹಗಲು ಮಾಡುವ ನೀನು ಎಲ್ಲ ಕರ್ತವ್ಯವು ದೈವ ಅಂತ ಹೇಳ್ತಾರೆ. ಆದ್ದರಿಂದ ನಾವು ದೇವರನ್ನ ನೋಡಿಲ್ಲ ಅಂತ ಚಿಂತೆ ಮಾಡ್ಬೇಕಾಗಿಲ್ಲ. ದೇವರನ್ನ ಕಂಡಾಗ ನಾವು ಎಷ್ಟು ಉತ್ಸಾಹದಿಂದ ಎದುರುಗೊಳ್ತೇವೋ, ನಮ್ಮ ಕರ್ತವ್ಯವನ್ನು ಅಷ್ಟೇ ಉತ್ಸಾಹದಿಂದ ಎದುರುಗೊಳ್ಬೇಕು ಅನ್ನುವಂಥದ್ದು ಈ ಶ್ಲೋಕದ ಸಾರಾಂಶ. ನಿಧಾನಕ್ಕೆ ಯೋಚನೆ ಮಾಡಿ. ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವ ಮಾನ್ಹಿಕಂ ಅಂತ ಹೇಳಿರುವಾಗ, ಕರ್ತವ್ಯಕ್ಕೆ ಯಾಕೆ ಅಷ್ಟೊಂದು ಮಹತ್ವ ಅಂತಂದ್ರೆ, ಕರ್ತವ್ಯ ಮಾಡುವಾಗ ನನ್ನ ಕರ್ತವ್ಯ ನಾನ್ ಮಾಡ್ತೀನಿ, ಅದಕ್ಕೆ ಯಾರು ಅಡ್ಡಿ ಮಾಡಕ್ ಸಾಧ್ಯವೇ ಇಲ್ಲ. ನಾನೇ ಮಾಡ್ಕೋಬೇಕಷ್ಟೇ ಅಡ್ಡಿನ, ಬೇರೆಯವ್ರು ಮಾಡಕ್ ಸಾಧ್ಯವಿಲ್ಲ. ನಾನು ಕರ್ತವ್ಯ ಮಾಡಿದ ಸಂತೋಷ ಇದೆಯಲ್ಲ, ಅದು ಬೇರೆಯವ್ರಿಗೆ ಗೊತ್ತಾಗಕ್ಕೂ ಸಾಧ್ಯವಿಲ್ಲ. ಯಾಕೆಂದ್ರೆ ನಾನ್ ತಾನೇ ಮಾಡಿದವರು ನಾನು ಅನುಭವಿಸ್ತೀನಿ ಹೊರತು ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಅದರಿಂದ ಬೇರೆಯವರು ಸಂತೋಷವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ಬೇಕಾಗಿಲ್ಲ. ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಸಂತೋಷ ಪಡಬಹುದು ಅನ್ನುವಂಥದ್ದು ಕರ್ತವ್ಯದ ವಿಶೇಷ. ಇನ್ನೊಂದು, ಗೌತಮ ಬುದ್ಧ ಹೇಳಿದ್ನಲ್ಲ, ಆಸೆಯೇ ದುಃಖಕ್ಕೆ ಕಾರಣ ಅಂತ. ಯಾಕೆ ಆಸೆ ಮೇಲೆ ಯಾಕೆ ಅವ್ನಿಗೆ ಅಷ್ಟೊಂದು ಸಿಟ್ಟು? ಆಸೆ ಪಟ್ಟಿದ್ದೀನಿ, ನಂಗೇನೋ ಬೇಕು ಅಂತ, ಮಿಠಾಯಿ ಬೇಕು ಅಂತ ಆಸೆ ಪಟ್ಟಿದ್ದೀನಿ, ಹೋಟ್ಲ್ ಹೋಗಿ ತಿನ್ಕೊಂಡ್ ಬರ್ತೀನಿ, ಅದ್ರಲ್ಲಿ ಏನ್ ತೊಂದರೆ ಇದೆ ಅನ್ನುವ ಪ್ರಶ್ನೆ ಬರುತ್ತಲ್ಲ. ಆ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತಂದ್ರೆ, ಆಸೆ, ಒಂದು ಆಸೆ ಅನೇಕ ಆಸೆಗಳಿಗೆ, ಇವತ್ತು ಮಿಠಾಯಿ ತಿನ್ಕೊಂಡ್ಬಂದ್ರೆ ನಾಳೆ ಇನ್ನೊಂದು ತಿನ್ಕೊಂಡ್ಬರೋಣ ಅಂತ ಅನ್ಸುತ್ತೆ. ಒಂದು ಆಸೆ ಅನೇಕ ಆಸೆಗಳಿಗೆ ದಾರಿ ಮಾಡ್ಕೊಡುವಾಗ ಏನಾಗ್ಬಿಡುತ್ತಪ್ಪ ಅಂತಂದ್ರೆ, ಕರ್ತವ್ಯ ಮರ್ತು ಹೋಗುತ್ತೆ. ಆ ಕಾರಣಕ್ಕಾಗಿ ನಾನು ನನ್ನೊಳಗೆ ಸಂತೋಷ ಕಂಡ್ಕೊಳ್ಳೋದು ಬಿಟ್ಬಿಟ್ಟು ಹೊರಗಡೆ ಏನೋ ಸಂತೋಷ ಕಂಡ್ಕೊಳ್ಳೋಕ್ ಹೋಗ್ತೀನಿ. ಹೊರಗಡೆ ಸಂತೋಷ ಕಂಡ್ಕೊಳ್ಳುವಾಗ ಏನಾಗುತ್ತೆ, ನನಗೆ ಆ ಮಿಠಾಯಿಯ ಕೊರತೆ ಇದೆ ಅಂತ ನಂಗೆ ಅನ್ಸ್ಬಿಟ್ಟಿದೆ ಅಷ್ಟೇ. ಅದ್ ನನ್ಗೆ ಅನ್ಸಿದ್ದಷ್ಟೇ. ಮಿಠಾಯಿಯ ಕೊರತೆಯಿಂದ ನನ್ ಕರ್ತವ್ಯ ಮಾಡೋಕೆ ಏನ್ ಅಡ್ಡಿ ಆಗುತ್ತೆ ಹೇಳಿ? ಯಾರು ಬೈಲಿ, ಯಾರು ಹೊಗಳ್ಲಿ, ಏನ್ ಮಾಡ್ಲಿ, ನನ್ ಕರ್ತವ್ಯ ನಾನು ಮಾಡುವಾಗ ಅದಕ್ಕೆ ಅದಕ್ಕೂ ಏನು ಸಂಬಂಧ ಇಲ್ಲ. ಆ ದೃಷ್ಟಿಯಿಂದ ಕರ್ತವ್ಯದಲ್ಲಿ ಡೈಲೆಮಾ ಇಲ್ಲ, ದ್ವಂದ್ವ ಇಲ್ಲ. ಕರ್ತವ್ಯದಲ್ಲಿ ಬೇಸರ ಇಲ್ಲ. ನಾನೇ ಆಸೆಯಾಗಿ ಮಾಡೋ ಬೇಸರ ಇಲ್ಲಿ ಬರ್ಬೇಕು. ಹಾಗಾಗಿ ಕರ್ತವ್ಯಕ್ಕೆ ಮೊದಲ ಆದ್ಯತೆ ಕೊಡ್ಬೇಕು. ಕೆಲಸಗಳಲ್ಲಿ ನಿತ್ಯ ಕರ್ಮ ಇದೆ, ನಿತ್ಯನೂ ಮಾಡೋ ಕೆಲಸ. ಕಾಮ್ಯ ಕರ್ಮ ಯಾವುದೋ ನನ್ನ ಆಸೆಗೋಸ್ಕರ ಮಾಡೋ ಕೆಲಸ, ನನ್ನ ಆಸೆ ಪೂರೈಕೆಗೋಸ್ಕರ ಮಾಡೋ ಕೆಲಸ, ಅವುಗಳಲ್ಲಿ ಸ್ವಲ್ಪ ಡೈಲೆಮಾ ಬರ್ಬೋದು. ಆದ್ರೆ ಕರ್ತವ್ಯದಲ್ಲಿ ಮಾಡ್ಲೇಬೇಕು ಅಂತ ಆದ್ರಿಂದ, ಕೆಟ್ಟೋದ್ರು ನಾನೇ ಮಾಡ್ಬೇಕು, ಸರಿಯೋದ್ರು ನಾನೇ ಮಾಡ್ಬೇಕು ಅಂತ ಇರೋದ್ರಿಂದ ಅಲ್ಲಿ ಡೈಲೆಮಾ ಬರೋಕ್ ಸಾಧ್ಯವೇ ಇಲ್ಲ. ಅಂದ್ರೆ ಏನಾಯ್ತು, ನಿರ್ದ್ವಂದ್ವವಾಗಿ ಕೆಲಸ ಮಾಡುವಂತ ಕೆಲಸ ನಾನು ಯಾವ್ದಾದ್ರು ಹೊಂಚ್ಕೋಬೇಕು ಅಂದ್ರೆ ಅದು ಕರ್ತವ್ಯ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕಾದ್ರೆ. ಹಾಗಾಗಿ ಕರ್ತವ್ಯವನ್ನ ನಾವು ಮಾಡುವಾಗ ನಮ್ಗೆ ಉತ್ಸಾಹ ಇರುತ್ತೆ. ಕರ್ತವ್ಯ ಅನ್ಕೊಂಡು ಮಾಡಿದ್ರೆ ಉತ್ಸಾಹ ಇರುತ್ತೆ. ಇದು ನಾನು ಮಾಡದೇ ಇದ್ರೆ ನನಗೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ರೀತಿಯಲ್ಲಿ ಮಾಡುವಂಥದ್ದು ಅಂತ. ಯಾವುದೇ ಒಂದು ವಿಷಯನ ಭಗವದ್ಗೀತೆಯಲ್ಲಿ ದಾನ ಕೂಡ ಹಾಗೆ ಹೇಳ್ತಾನೆ ಕೃಷ್ಣ. ನಾನು ಕೊಡ್ಲೇಬೇಕು ಅಂತ ಅನ್ನಿಸ್ದಾಗ ಕೊಟ್ರೆ ನಿಂಗೆ ಬೇಜಾರಾಗಿಲ್ಲ. ಕೊಡ್ಲೋ ಬೇಡ ಅಂತ ಡೈಲೆಮಾ ಮಾಡ್ಕೊಂಡು ಮಾಡಿದ್ರೆ, ಅಥವಾ ಯಾಕೆ ಕೊಡಕ್ ಹೋದೆ ಅಂತ ಇನ್ಯಾರು ಒಂದಾಗ ಬೇಜಾರಾದ್ರೆ ಅವಾಗ ಸಹಜವಾಗಿ ಬೇಜಾರಾಗುತ್ತೆ. ಆತ್ಮೀಯರೇ, ಆದ್ದರಿಂದ ಕೆಲಸ ಮಾಡುವಾಗ ನಿರ್ದ್ವಂದ್ವವಾಗಿ ಕೆಲಸ ಮಾಡ್ಬೇಕು, ಡೈಲೆಮಾ ಮಾಡ್ಕೋಬಾರ್ದು ಅನ್ನುವಂಥದ್ದೊಂದು. ನನ್ನ ಕೆಲಸದಲ್ಲಿ ನಾನೇ ಸಂತೋಷ ಪಟ್ಕೋಬೇಕು ಅನ್ನುವಂಥದ್ದೊಂದು. ಅವೆಲ್ಲವೂ ಕರ್ತವ್ಯದಲ್ಲಿದೆ. ಅದಕ್ಕೆ ಕರ್ತವ್ಯವನ್ನ ದೈವ ಅಂತ ಶ್ರೀಕೃಷ್ಣ ಹೇಳಿರುವಂಥದ್ದು ಗಮನಿಸಬೇಕಾಗಿರುವಂತ ಸಂಗತಿ. ಅಂದ್ರೆ ಏನಾಯ್ತು, ಕರ್ತವ್ಯದಲ್ಲಿ ನಾವು ಉತ್ಸಾಹ ತಂದ್ಕೋಬೇಕಾದ್ರೆ ಕರ್ತವ್ಯದಿಂದ ಯಾರು ಅದನ್ನ ಗುರುತಿಸ್ತಾರೋ, ಯಾರು ಗುರುತಿಸಲ್ವೋ ಅನ್ನೋ ಬೇಸರ ಇದ್ರೆ ಕರ್ತವ್ಯ ಮಾಡಕ್ ಆಗೋದಿಲ್ಲ. ಅದರಿಂದ ಕರ್ತವ್ಯದ ಫಲ ಏನಾದ್ರು ಬರ್ಲಿ, ನಾನ್ ಮಾಡ್ಲೇಬೇಕಾಗಿತ್ತು, ನಾನು ಮಾಡಿದೀನಿ ಅನ್ನುವಂತಹ ಒಂದು ಛಲ ಮುಖ್ಯ ಆಗುತ್ತೆ ಎಂದಾಗ ಕರ್ತವ್ಯ, ಕೆಲಸದ ಫಲ ಮುಖ್ಯ ಅಲ್ಲ, ಕೆಲಸದ ಛಲ ಮುಖ್ಯ ಅನ್ನುವಂಥದ್ದನ್ನ ನೀವು ಇಲ್ಲಿ ಗಮನಿಸ್ಬೇಕಾದ್ರೆ. ಆದ್ರಿಂದ ನಾನು ಕರ್ತವ್ಯದಲ್ಲಿ ತುಂಬಾ
ವಿಶೇಷವಾಗಿ ಲಕ್ಷ್ಯ ಕೊಡಬೇಕು, ಕರ್ತವ್ಯದ ಕಡೆಗೆ ವಿಶೇಷವಾಗಿ ಲಕ್ಷ್ಯ ಕೊಡಬೇಕು ಅನ್ನುವಂಥದ್ದು ಸಾರಾಂಶ. ಇನ್ನೊಂದು, ಆ ಕರ್ತವ್ಯ ಕೆಲಸ ಮಾಡುವಾಗ ಒಂದು ತೊಂದರೆ ಇದೆ. ನಾನು ಕೆಲಸ ಮಾಡಿದೆ ಅನ್ನೋದು ಅಹಂಕಾರ ಆಗ್ಬಹುದು. ಆ ಅಹಂಕಾರ ಬಂದ್ಬಿಟ್ರೆ ಅವಾಗ ಏನಾಗುತ್ತೆ, ನಾನ್ ಕೆಲಸ ಮಾಡಿದ್ ಕೆಟ್ಟೋಯ್ತು ಅಂದ್ರೆ ದುಃಖ, ನಾನ್ ಕೆಲಸ ಮಾಡಿದ್ ಸರಿಯೋಯ್ತು ಅಂದ್ರೆ ಸುಖ, ಅವೆರಡು ಬರ್ಕೂಡ್ದು. ಸುಖ ದುಃಖದ ದ್ವಂದ್ವ ಬರ್ಕೂಡ್ದು ಅಂದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದು. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಕರ್ತವ್ಯಕ್ಕೆ ಕೆಲಸಕ್ಕೆ ಎರಡು ಗೋಚಲುಗಳಿದೆ. ಮೊದಲನೇದು ಕರ್ತೃತ್ವ ಭ್ರಾಂತಿ ಅಂತ ಕರೀತಾರೆ. ನಾನು ಮಾಡಿದವನು ಅನ್ನುವಂಥ ಭಾವನೆ, ನಾನು ಮಾಡಿದವಳು ಅನ್ನೋ ಭಾವನೆ ಬರುತ್ತಲ್ಲ, ಅದನ್ನ ಕರ್ತೃತ್ವ ಭ್ರಾಂತಿ ಅಂತಾರೆ. ನಿಧಾನಕ್ಕೆ ಯೋಚನೆ ಮಾಡಿ, ನಾವು ಒಂದು ಕೆಲಸ ಮಾಡ್ಬೇಕಾದ್ರೆ ಎಷ್ಟು ಜನ ನಮಗೆ ಬೆಂಬಲ ಕೊಟ್ಟಿರ್ತಾರೆ ನೋಡಿ. ಇವತ್ತು ನಾನು ಇಲ್ಲಿ ಬಂದು ಉಪನ್ಯಾಸ ಮಾಡ್ಬೇಕಾದ್ರೆ ಆ ರೈಲು ಸರಿಯಾಗಿ ವೇಳೆಗೆ ಸರಿಯಾಗಿ ಬಂತು, ಬರದೇ ಇದ್ದಿದ್ರೆ ಇವತ್ತು ಜಾಲನಾಶ ಮಾಡಕ್ ಆಗ್ತಿರ್ಲಿಲ್ಲ. ನಮ್ ಹುಡುಗಿ ಶೀಲಾ ಎಲ್ಲ ಒಂದು ವ್ಯವಸ್ಥೆ ಮಾಡ್ಕೊಟ್ರು. ಆದ್ರೆ ನಾನ್ ಭಾಷಣ ಮಾಡಿದೆ ಅಂತ ಅನ್ನೋದು ನಾಚಿಕೆ. ಯಾಕೆಂದ್ರೆ ಇಷ್ಟು ಜನ ಬೆಂಬಲ ಇಲ್ಲದೆ ನಾನು ಮಾಡಕ್ಕೆಲ್ಲ ಆಗ್ತಿತ್ತು. ಆದ್ದರಿಂದ ನಾನು ಅನ್ನುವಂಥದ್ದು ಇದೆಯಲ್ಲ, ಆ ನಾನು ಅನ್ನುವಂಥದ್ದೇ ನಮ್ಮೆಲ್ಲ ತಾಪತ್ರಯಕ್ಕೂ ಕಾರಣ. ನಾವು ಇದೆ ನೋಡಿ, ನಾನು ಕಷ್ಟ ಸುಖ ಅನುಭವಿಸ್ತೀನಿ ಅಂದ್ರೆ ಕಷ್ಟ ಸುಖ ಕಳೆಯುತ್ತೆ ಅಂತ ನಾವು ತಿಳ್ಕೊಂಡಿದೀವಿ. ಕಷ್ಟ ಸುಖ ನಾವು ಕಳೆಯೋದಿಲ್ಲ, ನಾನುವನ್ನೇ ಕಳೆದ್ಬಿಡುತ್ತೆ. ನಾನಿದ್ರೆ ತಾನೇ ಕಷ್ಟ ಸುಖ. ಹಾಗಾಗಿ ಇಡೀ ವೇದಾಂತ ಏನ್ ಹೇಳುತ್ತೆ ಅಂದ್ರೆ, ಈ ನಾನು ಅನ್ನೋದು ಒಂದು ಭ್ರಮೆ. ನಾನ್ ಹೇಳ್ತೀನಿ ದೇವ್ರಿಲ್ಲ ಅಂತ ಅಂದ್ರೆ, ದಾರ್ಶನಿಕರು ಹೇಳ್ತಾರೆ, ನಾನ್ ಹೇಳ್ತೀನಿ ನೀನೇ ಇಲ್ಲ. ದೇವ್ರಿದಾನೋ ಇಲ್ಲೋ ಅದು ಆಮೇಲೆ ನಿಂತಿರುತ್ತೆ. ನೀನೇ ಇಲ್ಲ, ದೇವ್ರಿಲ್ಲ ಅನ್ನೋ ನೀನೇ ಇಲ್ಲ. ಎಷ್ಟು ದಿವಸ ಇದೆ, ಮುಂಚೆ ಎಲ್ಲಿದ್ದೆ, ಆಮೇಲೆ ಎಲ್ಲಿರ್ತೀಯ ನೀನೊಂದು ತಾತ್ಕಾಲಿಕ ಸತ್ಯ ಅಂತ ಹೇಳುವಂಥದ್ದು ಒಂದು ರೀತಿಯಲ್ಲಿ ನಾನುವನ್ನ ದುರ್ಬಲಗೊಳಿಸುವಂಥದ್ದು. ಎರಡನೇದು, ನಾನುವನ್ನು ದುರ್ಬಲಗೊಳಿಸೋದು ಈ ಕರ್ತೃತ್ವ ಭ್ರಾಂತಿಯಿಂದ ಹೊರಗೆ ಬರೋದು ಹೇಗಪ್ಪ ಅಂತಂದ್ರೆ, ನಾನು ಮಾಡುತ್ತಿರುವ ಕೆಲಸ ಎಷ್ಟು ಜನರ ಬೆಂಬಲದಿಂದ ಆದದ್ದು ಅನ್ನೋದನ್ನ ನಾವು ಕಲ್ಪಿಸ್ಕೊಂಡ್ಬಿಟ್ರೆ ಕೊಟ್ಟಿ ಕೂಡ ನಾವು ಮಾಡಕ್ಕಾಗಲ್ಲ. ಅದಕ್ಕೆ ನಾನು ಮುಂಚೆ ಮೊದಲನೇ ಉಪನ್ಯಾಸದಲ್ಲಿ ಹೇಳಿದ್ದೆ, ಕರ್ತೃತ್ವ ಇದೆಯಲ್ಲ, ಕೃತಜ್ಞತೆ ಇದೆಯಲ್ಲ, ಕೃತಜ್ಞತೆ ಏನಾದ್ರೂ ನನ್ಗೆ ಉತ್ಸಾಹ ತಂದ್ಕೊಟ್ರೆ ಅವಾಗ ನಾನು ಕೆಲಸ ಮಾಡದೆ ಇರಕ್ ಸಾಧ್ಯವೇ ಇಲ್ಲ. ಅಲ್ಲ, ನಾನು ಉಸಿರಾಡ್ತಾನೆ ಇಲ್ಲ, ಆದ್ರೂ ಉಸಿರಾಟ ನಡೀತಾ ಇದೆ ಕ್ರಿಯೆ ಅಂದಮೇಲೆ ಆ ಉಸಿರಾಟಕ್ಕೆ ಕೃತಜ್ಞವಾಗಿರ್ಬೇಡ್ವಾ, ನಾನು ಆಕ್ಸಿಜನ್ ಕೃತಜ್ಞವಾಗಿರ್ಬೇಡ್ವಾ? ಹಾಗೆ ಕೃತಜ್ಞತೆಯನ್ನ ನಾವು ಬೆಳೆಸ್ಕೊಂಡ್ಬಿಟ್ರೆ ಎಲ್ಲ ಕೆಲಸಕ್ಕೂ ಉತ್ಸಾಹ ಬರುತ್ತೆ. ಆಸೆ ದ್ವೇಷದಿಂದ ಉತ್ಸಾಹ ಬೆಳೆಸ್ಕೊಳ್ಳೋದು ಸರಿ ಇಲ್ಲ ಅಂತ ಹೇಳಿದ್ವಲ್ಲ. ಹಾಗಾಗಿ ಇಲ್ಲಿ ನಾನುವನ್ನ ದುರ್ಬಲಗೊಳಿಸಿ ನಾನು ಒಬ್ಬ ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ರೆ ನನಗೊಬ್ಬರಿಗೆ ಆಯಾಸ ಅಂತ ನಾನು ಕಳೆದ ಬಾರಿನೂ ಹೇಳಿದ್ದೆ. ಇದನ್ನ ಪುನರಾವರ್ತನೆ ಮಾಡ್ತಾ ಇದ್ದೀನಿ. ಸಂಸ್ಕೃತ ವ್ಯಾಕರಣದಲ್ಲಿ ಕೆಲಸವೂ ನನ್ನಿಂದ ಮಾಡಲ್ಪಟ್ಟಿತ್ತು ಅಂತ ಹೇಳ್ತಾರೆ ಹೊರತು ನಾನು ಕೆಲಸ ಮಾಡಿದೆ ಅಂತ ಹೇಳುದಿಲ್ಲ. ನಾನು ಒಂದು ಬಿಟ್ಬಿಡ್ತಾರೆ. ಹಾಗಾಗಿ ಈ ನಾನು ಅನ್ನೋದು ಒಂದು ಭ್ರಮೆ ಅನ್ನುವಂಥದ್ದಕ್ಕೆ ಕರ್ತೃತ್ವ ಭ್ರಾಂತಿ ಅಂತಿದೆ. ಆ ಕರ್ತೃತ್ವ ಭ್ರಾಂತಿ ಇದ್ದಾಗ ನಾನು ಕೆಲಸದಲ್ಲಿ ತನ್ಮಯ ಆಗೋಕ್ ಸಾಧ್ಯವಿಲ್ಲ. ಅದರಿಂದ ಹೊರಗೆ ಬರಬೇಕು ಅನ್ನುವಂಥದ್ದು ಭಾರತದ ಸಾವಿರಾರು ವರ್ಷಗಳ ಹಿಂದಿನ ಚಿಂತನೆ ಇದು ಅನ್ನುವಂಥದ್ದು ಗಮನಿಸ್ಬೇಕಾದ್ರೆ. ಎರಡನೇದು ಭೋಕ್ತೃತ್ವ ಭ್ರಾಂತಿ ಅಂತ. ಭೋಕ್ತೃತ್ವ ಭ್ರಾಂತಿ ಅಂದ್ರೆ ನನ್ನ ಕೆಲಸ ನಾನು ಅನುಭವಿಸ್ತೀನಿ, ನಾನ್ ಬೆಳೆದಿದ್ದ ಬೆಳೆ ನಾನ್ ತಿಂತೀನಿ ಅನ್ನುವ ಭಾವ ಇದೆಯಲ್ಲ, ಅದು ಕೂಡ ಸರಿಯಾದದ್ದಲ್ಲ. ಇದು ಈ ಭಾವ ಇದೆಯಲ್ಲ, ಇವೆರಡು ಭ್ರಮೆ. ನಾನ್ ಮಾಡೋನು, ನಾನು ಅನುಭವಿಸೋನು ಅಂತ. ಈಗ ಅನುಭವಿಸೋದು ಹೊರಟೆ, ನಾನು ಮಾಡಿದ ಕೆಲಸ ಚೆನ್ನಾಗಿ ಆದ್ರೆ ಎಷ್ಟು ಜನ ಅದನ್ನ ಅನುಭವಿಸ್ತಾರೆ? ಚೆನ್ನಾಗಿ ಆಗದಿದ್ರೆ ಎಷ್ಟು ಜನ ಕಷ್ಟಪಡ್ತಾರೆ? ನಾನೊಬ್ನೇನ ಪಡೋದು ಇಲ್ಲ. ಆದ್ದರಿಂದ ಈ ನಾನು ಅನುಭವಿಸ್ತೀನಿ, ನಾನು ಮಾಡ್ತೀನಿ ಅನ್ನುವಂಥ ಭ್ರಮೆ ಯಾವ ಸಸ್ಯಕ್ಕೂ ಇಲ್ಲ, ಯಾವ ಪ್ರಾಣಿಗೂ ಇಲ್ಲ, ಮನುಷ್ಯನಿಗೊಬ್ಬನಿಗೆ ಮಾತ್ರ ಇದೆ. ಆ ದೃಷ್ಟಿಯಿಂದ ಮನುಷ್ಯನು ಎಲ್ಲಾ ಪ್ರಾಣಿಗಳ ಹಾಗೆ ಸಸ್ಯಗಳ ಹಾಗೆ ಪ್ರಕೃತಿ ನನ್ನ ಕೈಲಿ ಮಾಡಿಸ್ತಾ ಇದೆ ಅಂತ ತಿಳ್ಕೊಂಡ್ರೆ ಈ ಗೊಂದಲ ಇರೋದಿಲ್ಲ ಅನ್ನೋವಂಥದ್ದನ್ನ ನಿಮ್ಮ ಗಮನಕ್ಕೆ ತರೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಇನ್ನೊಂದು ಅಂಶ ತುಂಬಾ ವಿಶಿಷ್ಟವಾದದ್ದು ಏನಪ್ಪಾ ಅಂತಂದ್ರೆ, ಈ ಕೆಲಸ ಇದೆಯಲ್ಲ, ಕರ್ತೃತ್ವ ಭೋಕ್ತೃತ್ವ ಭ್ರಾಂತಿ ಅಂತ. ಕೆಲಸ ಕ್ರಿಯೆ ಕರ್ಮ ಅಂತ ಎರಡು ಪದ ಇದೆ ಭಗವದ್ಗೀತೆಯಲ್ಲಿ. ನಮ್ ಪ್ರಕಾರ ಕ್ರಿಯೆ ಅಂದ್ರೂ ಕೆಲ್ಸವೇ, ಕರ್ಮ ಅಂದ್ರೂ ಕೆಲ್ಸವೇ. ಅವೆರಡಕ್ಕೆ ಏನ್ ವ್ಯತ್ಯಾಸ ಅಂತಂದ್ರೆ, ಯಾವುದು ಪ್ರಕೃತಿಯ ಪ್ರಚೋದನೆಯಿಂದ ನಮ್ ಕೈಲಿ ನಾವು ಕೆಲಸ ಮಾಡ್ತೀವಿ, ಯಾವ ಕೆಲಸವನ್ನು ನಾವು ಪ್ರಕೃತಿಯ ಪ್ರಚೋದನೆಯಿಂದ ಮಾಡ್ತೀವೋ ಅದು ಪ್ರಕೃತಿ ಮಾಡಿಸಿದ ಕೆಲಸ. ನಾನು ಮಾಡುವ ಕೆಲಸ ಪ್ರಕೃತಿ ಮಾಡಿಸಿದ ಕೆಲಸ, ಅದಕ್ಕೆ ಕರ್ಮ ಅಂತ ಹೇಳ್ತಾರೆ. ಈ ಉಸಿರಾಟ
ನಾವು ಮಾಡಿದ್ದಲ್ಲ, ಅದು ಪ್ರಕೃತಿ ಮಾಡಿಸಿದ್ದು ನನ್ನ ಕೈಲಿ. ಊಟ, ನಾನು ಊಟ ಮಾಡಿದೆ, ನಾನು ಸಂಪಾದನೆ ಮಾಡಿದೆ ಅಂತ ಹೇಳ್ಬೋದು ನೀವು. ಹಸುವೆ ಆದ್ರೆ ತಾನೇ ನೀವು ಊಟ ಮಾಡೋದು. ಹಸುವೆ ಆಗದಿದೆ ಅಂತ ಊಟ ಮಾಡ್ತಿದ್ರಿ ನೀವು. ಅದರಿಂದ ಹಸುವೆಯನ್ನು ಹುಟ್ಟಿಸಿ ಊಟ ಮಾಡು ನೀನು ಅಂತ ಹೇಳಿ ನಿದ್ದೆಯನ್ನು ಕೊಟ್ಟು ನಿದ್ದೆ ಮಾಡು. ಅದಕ್ಕೆ ಭಗವದ್ಗೀತೆ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಕೃಷ್ಣ, ನೀವು ನೋಡೋದು, ಕೇಳಿಸ್ಕೊಳ್ಳೋದು, ಮಾತಾಡೋದು, ಮಲಿಕೊಳ್ಳೋದು, ಓಡಾಡೋದು ಯಾವುದು ನೀವು ಮಾಡೋ ಕೆಲಸ ಅಲ್ಲ. ಇವೆಲ್ಲವೂ ಪ್ರಕೃತಿ ನಿಮ್ ಕೈಲಿ ಮಾಡೋ ಕೆಲಸ ಅಂತ. ಅದನ್ನ ಕರ್ಮ ಅಂತ ಕರೀತಾರೆ. ಅಲ್ಲೆಲ್ಲೋ ಬೀದಿಲಿ ಹೋಗ್ತಾ ಇರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಬೆಳಕು ತುಂಬಾ ಹೊಳಿತಾ ಇದ್ರೆ ನನ್ ಕಣ್ಣು ಅಲ್ಲಿಗೆ ಹೋಗುತ್ತೆ. ನಾನ್ ನೋಡ್ದೆ ನಿಜ, ಆ ಬೆಳಕಲ್ಲಿರೋ ಹೊತ್ತಿಗೆ ತಾನೇ ನಾನು ನೋಡಿದ್ದು. ಆ ದೃಷ್ಟಿಯಿಂದ ನನ್ನ ಕೈಯಲ್ಲಿ ಪರಿಸರ ಮಾಡಿಸುವ ಕೆಲಸ ಇದೆಯಲ್ಲ, ಅದನ್ನ ಕರ್ಮ ಅಂತಾರೆ. ಒಂದು ಸೆಕೆಂಡು ನಾವು ಸುಮ್ಮನಿರೋದಿಲ್ಲ, ಹೊರಗಡೆ ಪರಿಸರಕ್ಕೆ ನಾವು ಸ್ಪಂದಿಸ್ತಾನೆ ಹೋಗ್ತೀವಿ. ಆ ದೃಷ್ಟಿಯಿಂದ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠ ಅಕರ್ಮಕೃತ್ ಅಂತ 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ. ಒಂದು ನಿಮಿಷವೂ ನಮ್ಮನ್ನ ಸುಮ್ಮನೆ ಹಾಗೆ ಪ್ರಕೃತಿ ಮಾಡಿಸತ್ತೆ ಅಂತ ಬೇಡ ಅನ್ಬೇಡಿ, ಮಾಡಿ. ಪ್ರಕೃತಿ ಮಾಡಿಸತ್ತೆ, ದೇಹ ಮಾಡುತ್ತೆ. ನಾನಲ್ಲ, ನಾನು ಕರ್ತೃ ಅಲ್ಲ. ಪ್ರಕೃತಿಯ ಪಾಲು ಇದೆ ನಾನು ಮಾಡೋ ಕೆಲಸದಲ್ಲಿ. ಅದನ್ನ ಅನುಭವಿಸೋದನ್ನು ನಾನೊಬ್ನೇ ಅಲ್ಲ, ಪ್ರಕೃತಿನೂ ಅನುಭವಿಸುತ್ತೆ. ಪ್ರಕೃತಿ ನನ್ನ ನಂಬಿರೋರೆಲ್ಲ ಅದನ್ನ ಅನುಭವಿಸ್ತಾರೆ ಅನ್ನುವ ಭಾವದಿಂದ ಕೆಲಸ ಮಾಡಿದ್ರೆ ಆಗ ಆ ಕೆಲಸಕ್ಕೆ ಕರ್ತೃತ್ವ ಭ್ರಾಂತಿ ಇರೋದಿಲ್ಲ, ಭೋಕ್ತೃತ್ವ ಭ್ರಾಂತಿ ಇರೋದಿಲ್ಲ ಅಂತ. ಅದರಿಂದ ಕೆಲಸದ ಪ್ರೀತಿಯನ್ನ ಬೆಳೆಸ್ಕೊಂಡಿದ್ದನ್ನ ಉಳಿಸ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ಕೆಲಸವನ್ನ ಪ್ರಕೃತಿ ಮಾಡಿಸಿದೆ, ಆ ಪ್ರಕೃತಿಯಲ್ಲಿ ಏನಾಗುತ್ತೋ ಅದಾಗ್ಲೇ ಅದನ್ನ ನಾನು ಎದುರಿಸ್ತೀನಿ ಅನ್ನೋ ಅಂಥದ್ದನ್ನ ಹೇಳ್ಬೇಕಾಗತ್ತೆ ಅನ್ನೋ ಅಂಥದ್ದು ಗಮನಿಸ್ಬೇಕಾದದ್ದು. ಇನ್ನು ನಾವು ಕೆಲಸ ಮಾಡೋದ್ರಿಂದ ನಾವು ಸಾಮಾಜೀಕರಣಗೊಳ್ತೇವೆ, ಸೋಷಿಯಲೈಸ್ ಆಗ್ತೀವಿ ಅಂತ. ಸೋಷಿಯಲೈಸ್ ಆಗೋದು ಅಂದ್ರೆ ನಾನ್ ಕೆಲಸ ಮಾಡುವಾಗ ಇನ್ನೊಬ್ರು ಬೆಂಬಲ ತಗೋತೀನಿ, ಅವ್ರೇನೋ ಕೆಲಸ ಮಾಡ್ತಿರೋದ ಭೇಷ್ ಅಂತೀನಿ, ನಾನ್ ಮಾಡೋ ಕೆಲಸ ಅವ್ರು ಭೇಷ್ ಅಂತಾರೆ. ಇದೆಲ್ಲದರಿಂದ ಪರಿಣಾಮ ಏನಾಗುತ್ತಪ್ಪ ಅಂದ್ರೆ, ಕೆಲಸ ನಾವು ಮಾಡ್ತಾ 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 ನಾವು ಕೆಲಸ ಮಾಡ್ತಾ ಇನ್ನೊಬ್ರಿಗೂ ಕೆಲಸ ಮಾಡೋದಕ್ಕೆ ಪ್ರೇರಣೆ ಕೊಡ್ತಾ ಬದುಕ್ತಾ ಇರ್ತೀವಲ್ಲ, ಅದನ್ನ ಸಾಮಾಜೀಕರಣ ಅಂತ ಕರೀತಾರೆ. ನಾನು ಒಬ್ನೇ ಯಾರು ಸವಾಸನು ಬೇಡ ಅಂತ ಕೊಠಡಿ ಬಾಗ್ಲಾಕೊಂಡು ಏನೋ ಓದ್ತಾ ಬರೀತಾ ಕೂತ್ಕೊಂಡ್ಬಿಟ್ರೆ ಅದು ಸಾಮಾಜೀಕರಣ ಅಲ್ಲ ಅಂತ. ಐನ್ಸ್ಟೀನ್ ಒಂದ್ ಕಡೆ ಪಶ್ಚಾತ್ತಾಪ ಪಡ್ತಾರೆ. ಏನಪ್ಪಾ ಅಂತಂದ್ರೆ, ನಾನು ಒಬ್ಬನೇ ಕೂತ್ಕೊಂಡು ಕೆಲಸ ಮಾಡೋದು ನಂಗೆ ರೂಢಿ, ನಂಗೆ ಸಮಾಜದ ಜೊತೆ ಬೆರೆತೆ ಅಭ್ಯಾಸ ಇಲ್ಲ. ಇದರಿಂದ ಒಂದು ಅನುಕೂಲ ಇದೆ. ಏನಪ್ಪಾ ಅಂದ್ರೆ, ನನ್ನನ್ನ ಹೊರಗಿನವ್ರು ಯಾರು ಡಿಸ್ಟರ್ಬ್ ಮಾಡಕ್ಕಾಗಲ್ಲ. ನನ್ನ ಪಾಡಿಗೆ ನಾನು ಡಿಸ್ಟರ್ಬೆನ್ಸ್ ಇದ್ರು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೋತೀನಿ, ಅದು ಅನುಕೂಲ. ತೊಂದ್ರೆ ಏನಪ್ಪಾ ಅಂತಂದ್ರೆ, ನಾನು ಸಾಮಾಜೀಕರಣಗೊಳ್ಳೇ ಇಲ್ಲ. ಅಂದ್ರೆ ನನ್ನ ಜವಾಬ್ದಾರಿ ನಾನ್ ಕೆಲಸ ಮಾಡೋದ್ರ ಜೊತೆಗೆ ಬೇರೆಯವ್ರ ಕೈಲಿ ಮಾಡಿಸೋದು, ಅದ್ ಮಾಡಕ್ ಆಗದೇ ಇಲ್ಲ. ಆದ್ರಿಂದ ಈ ಸಾಮಾಜೀಕರಣಗೊಳ್ಳುವಂತ ಇದೆಯಲ್ಲ, ಆ ಸಾಮಾಜೀಕರಣಗೊಳ್ಳುವಂತ ಕೆಲಸ ಆಗ್ಬೇಕಾದ್ರೆ ನಾವು ಕೆಲಸ ಮಾಡ್ತಾ ಕೆಲಸ ಮಾಡಿಸ್ತಾಲು ಇರ್ಬೇಕು ಅಂತ. ಈ ನಾವು ಕೆಲಸ ಮಾಡ್ಬೇಕು, ಕೆಲಸ ಮಾಡಿಸ್ತಾನು ಇರ್ಬೇಕು ಅನ್ನುವಂತ ಒಂದು ಸೂಚನೆ ಇದೆಯಲ್ಲ, ಆ ಸೂಚನೆಯನ್ನ ತುಂಬಾ ಸ್ಪಷ್ಟವಾಗಿ PQ ಅನ್ನೋದ್ರಲ್ಲಿ ಕೊಡ್ತಾರೆ. PQ ಅಂದ್ರೆ ಪರ್ಸನಾಲಿಟಿ ಕೋಶೆಂಟ್ ಅಂತ. ನಮಗ್ ಗೊತ್ತಿದ್ದ ಹಾಗೆ IQ ಬಹಳ ಜನಪ್ರಿಯ. ಅಲ್ಲಿಂದ ಆಚೆ ಸ್ವಲ್ಪ EQ ಒಂಚೂರಿದೆ. IQ ಅಂದ್ರೆ ಇಂಟೆಲಿಜೆನ್ಸ್ ಕೋಶೆಂಟ್ ಅಂತ, ಅಂದ್ರೆ ವ್ಯಕ್ತಿ ಬೌದ್ಧಿಕ ಗುಣಾಂಕ ಅಂತ. ಯಾರು ಇಂಟೆಲಿಜೆಂಟೋ ಅವರು, ಐನ್ಸ್ಟೀನ್ಗೆ ಮ್ಯಾಕ್ಸಿಮಮ್ ಗರಿಷ್ಠ IQ ಇತ್ತು, 170 ಅಂತ. ಆಮೇಲೆ ನಿಧಾನವಾಗಿ ಆಲೋಚನೆ ಮಾಡಿದಾಗ ಮನುಷ್ಯನಿಗೆ IQ ಚೆನ್ನಾಗಿರೋರು ಸಮಾಜದ ಜೊತೆಲಿ ಬರೆಯೋದೇ ಇಲ್ಲ. ಈಗಿನ್ನು ಹೇಳಿದ್ನಲ್ಲ ಐನ್ಸ್ಟೀನ್ ಹಾಗೆ ಹೇಳಿದ್ರು ಅಂತ. ಹಾಗಾಗಿ ಯಾರು IQ ಜಾಸ್ತಿ ಇದೆಯೋ ಅವ್ರೇನ್ ಮಾಡ್ತಾರೆ, ಜಗತ್ತಿನ ಅವ್ರ ಕೆಲಸದಲ್ಲಿ ಅವ್ರು ಇದ್ಬಿಡ್ತಾರೆ ಹೊರತು ಅವ್ರ ಎಡ ಬಲ ನೋಡಕ್ ಹೋಗೋದಿಲ್ಲ. ಆದ್ರಿಂದ ಎಲ್ಲರ ಜೊತೆಲೂ ಬೆರಿಬೇಕಾದ ಅಗತ್ಯ ಇರೋದ್ರಿಂದ IQ ಇದ್ರೆ ಸಾಕಾಗಲ್ಲ, EQ ಬೇಕು, ಇಮೋಷನಲ್ ಕೋಶೆಂಟ್ ಬೇಕು ಅಂತ. ಅಲ್ಲಿವರೆಗೆ ಏನ್ ಅನ್ಕೊಂಡಿದ್ರು, ಆವೇಶ ನನ್ ಕೆಲಸ ಮಾಡೋ ಕಡ್ಡಿ, ನಾನು ಆಲೋಚನೆ ಮಾಡೋ ಕಡ್ಡಿ, ಆವೇಶ ನನ್ ಶತ್ರು ಅನ್ಕೊಂಡಿದ್ರು. ಆದ್ರೆ ಈಗ ಮನೋವಿಜ್ಞಾನಿಗಳು ಹೇಳ್ತಾರೆ, ಆವೇಶ ಎಂದೂ ಕೂಡ ಶತ್ರು ಅಲ್ಲ, ಅದು ನಮ್ಮ ಮಿತ್ರ ಅದು ಅಂತ ಹೇಳ್ತಾರೆ. ಯಾಕಾಗೆ ಅಂತಂದ್ರೆ, ಆವೇಶ ಯಾವಾಗ ಶತ್ರು ಅಂದ್ರೆ ಆಲೋಚನೆ ಮರೆಸಿದಾಗ ಶತ್ರು. ಆ ಆಲೋಚನೆಗೆ ಪೂರಕವಾಗಿರಕ್ಕೂ ಒಂದು ಆವೇಶ ಬೇಕು. ಯಾವುದೇ ಆವೇಶ ಇಲ್ಲದೆ ನಾವು ಆಲೋಚನೆಯನ್ನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ EQ ಅಂತ ಬಂತು. ಆಮೇಲೆ ಏನ್ ಬಂತು, EIQ ಅಂತ ಬಂತು, ಇಮೋಷನಲ್ ಇಂಟೆಲಿಜೆನ್ಸ್ ಕೋಶೆಂಟ್ ಅಂತ. ಅಂದ್ರೆ ಇಮೋಷನ್ ಇರ್ಬೇಕು, ಇಂಟೆಲಿಜೆನ್ಸ್ ಇರ್ಬೇಕು, ಒಂದಕ್ಕೊಂದು ಪೂರಕವಾಗಿರ್ಬೇಕು ಅಂತ. ಆಮೇಲೆ ಬಂತು SQ ಅಂತ,
ಎಸ್ ಕ್ಯೂ ಅಂದ್ರೆ ಸ್ಪಿರಿಚುವಲ್ ಕೋಶೆಂಟ್ ಅಂತ. ನಮ್ಮ ಕೆಲಸದಲ್ಲಿ ಏನಾದ್ರು ಮುಗ್ಗಟ್ಟಾದ್ರೆ ಅದನ್ನ ಎದುರಿಸೋದು ಹೇಗೆ ಅನ್ನೋದು ಗೊತ್ತಿದ್ರೆ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು. ಆಮೇಲೆ ಈ ಮೂರನ್ನು ಸೇರಿಸ್ಬಿಟ್ಟು EISQ ಅಂತ ಬಂತು, ಅಂದ್ರೆ ಇಮೋಷನಲ್ ಇಂಟೆಲಿಜೆನ್ಸ್ ಸ್ಪಿರಿಚುವಲ್ ಕೋಶೆಂಟ್ ಅಂತ ಬಂತು. ಅದು ಸಾಲದು ಅಂತ ಆಮೇಲೆ ಬಂತು ಲರ್ನಿಂಗ್ ಕೋಶೆಂಟ್ ಅಂತ. ನಾವು ಸಮಾಜದಲ್ಲಿ ಏನೇನ್ ಕೆಲಸ ಮಾಡ್ತೀವಿ ಏನು ಕಲ್ತ್ಕೊಳ್ಳಲ್ಲ, ಕೆಲಸ ಮಾಡಿದೆ ಅಂತ ಅಷ್ಟೇ ನಂಗೆ ಗೊತ್ತು. ಆಗ ನೋಡಿದ್ರೆ ಬೆಳಗಿನಿಂದ ಸಂಜೆಯವರೆಗೆ ನಾವು ಮಾಡೋ ಕೆಲಸ ಅನ್ನೋಕ್ಕಿನ್ನ ನಾನು ಹುಟ್ಟಿದಾಗಿನಿಂದ ನನಗೆ ಪ್ರಜ್ಞೆ ಬಂದಾಗಿನಿಂದ ಸಾಯೋವರೆಗೆ ನಾವು ಕೆಲಸ ಮಾಡ್ತಾನೆ ಇದೀವಿ. ಆ ಕೆಲ್ಸಕ್ಕೆ ಬೇರೆ ಬೇರೆ ಹೆಸರು ಕೊಟ್ಬಿಟ್ಟಿದೀವಿ. ನಾ ಕಷ್ಟಪಡ್ತಿದ್ದೀನಿ ಅಂತ ಅಂದ್ರೆ ಕಷ್ಟಕ್ಕೆ ಹೊಂದ್ಕೊಳ್ಳೋ ಕೆಲಸ ಮಾಡ್ತಿದ್ದೀನಿ. ನಾನು ಸಾಯ್ತಾ ಇದ್ದೀನಿ ಅಂದ್ರೆ ಸಾಯೋದ್ ಹೇಗೆ ಅಂತ ನಾ ಕಲ್ತ್ಕೋತಾ ಇದ್ದೀನಿ ಅಂತ ಅರ್ಥ. ಜೀವನ ಅಂದ್ರೆ ಬರೀ ಕಲಿಕೆ ಸರಣಿಯೇ ಹೊರತು ಇನ್ನೇನೂ ಅಲ್ಲ. ಆದ್ರೆ ನಮ್ಗೀಗ ನಾ ಪದನೇ ಬಳಸಲ್ಲ, ಕಲಿಕೆ ಅನ್ನೋ ಪದನೇ ಬಳಸಲ್ಲ. ಕಲಿಕೆಯನ್ನು ನಾವು ಶಾಲೆಯಲ್ಲಿ ಕಲ್ತ್ಕೊಳ್ಳೋದು ಅಥವಾ ನಾನೇ ಪ್ರಯತ್ನ ಮಾಡುತ್ತಾ ಇರೋದು ಅಂತಲೇ ಹೊರತು ನನ್ನ ಪ್ರಯತ್ನದ ಮೂಲಕ ನನಗರಿವಿಲ್ಲದೆ ನಾನು ಎಲ್ಲಾ ಕೆಲಸನೂ ಕಲ್ತ್ಕೊಳ್ಳೋದೆ ಅಂತ ನಮ್ಗೆ ಅನ್ಸಿಲ್ಲ. ಅದಕ್ಕೋಸ್ಕರ ಲರ್ನಿಂಗ್ ಕೋಶೆಂಟ್ ಅಂತ ಬಂತು, LQ ಅಂತ. ಆಮೇಲೆ ಇನ್ನೊಂದು ಬಂತು ಪರ್ಸನಾಲಿಟಿ ಕೋಶೆಂಟ್, PQ ಅಂತ. ಪರ್ಸನಾಲಿಟಿ ಕೋಶೆಂಟ್ ಅಂದ್ರೆ ವ್ಯಕ್ತಿತ್ವ ಗುಣಾಂಕ ಅಂತ. ಆ ವ್ಯಕ್ತಿತ್ವ ಗುಣಾಂಕ ಎಷ್ಟು ವಿಚಿತ್ರವಾಗಿದೆ ನೋಡಿ. ಇವತ್ತಿನ ಸಂಕೀರ್ಣವಾದಂತಹ ಸಮಾಜದಲ್ಲಿ ನಾವು ಒಂದು ಕನಸನ್ನ ಸಾಕಾರ ಮಾಡ್ಕೋಬೇಕಾದ್ರೂ ಕೂಡ ಅನೇಕ ಜನರ ಬೆಂಬಲ ಬೇಕಾಗಿದೆ. ಅನೇಕ ಜನರ ಬೆಂಬಲ ಬೇಕಾಗೋದ್ರಿಂದ ನಾನು ನನ್ನ ಇಷ್ಟದ ಹಾಗೆ ನಾನು ಕಷ್ಟಪಟ್ಟು ಕೆಲಸ ಮಾಡ್ಬಿಟ್ಟು ನನ್ನ ಕನಸು ಕಾಣ್ಕೋತೀನಿ ಅನ್ನೋವಂಥದ್ದು ಇವತ್ತಿನ ಬದುಕಿಗೆ ಆದರ್ಶ ಆಗೋಕ್ ಸಾಧ್ಯವೇ ಇಲ್ಲ. ಇವತ್ತಿನ ಬದುಕಿನ ಆದರ್ಶ ಏನಪ್ಪಾ ಅಂದ್ರೆ ನಾನೂ ಮಾಡ್ತಾ ಇನ್ನೊಬ್ರ ಕೈಲೂ ಮಾಡ್ತಾ ಬೆಂಬಲ ಅವ್ರ ಬೆಂಬಲನು ಪಡ್ಕೋಬೇಕಾಗತ್ತೆ ಅಂತ ಹೇಳ್ಬಿಟ್ಟು PQ ನಲ್ಲಿ ಪರ್ಸನಾಲಿಟಿ ಕೋಶೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ ತಾನು ಏನು ಕೆಲಸ ಮಾಡ್ತಿದ್ದೀನೋ ಆ ಕೆಲಸದಲ್ಲಿ ತಾವು ಅಂತ ಕೆಲಸ ಮಾಡುವ ಹಾಗೆ, ನಾವು ಮಾಡುವ ಕೆಲಸದಲ್ಲಿ ಭಾಗಿಯಾಗುವ ಹಾಗೆ ಮಾಡುವ ತಾಕತ್ತಿದೆಯಲ್ಲ, ಅದು PQ ನಲ್ಲಿ ಮುಖ್ಯ ಆಗುತ್ತೆ. ಈಗ IQ ಅನ್ನೋದೇ ಆಯ್ತು, EQ ಅನ್ನೋದೇ ಆಯ್ತು, SQ ಅನ್ನೋದೇ ಆಯ್ತು, ಇವೆಲ್ಲ ವ್ಯಕ್ತಿ ಮಟ್ಟದ್ದು. ಆದ್ರೆ PQ ಇದೆಯಲ್ಲ ಸಮಾಜ ಮಟ್ಟದ್ದು. ಅಂದ್ರೆ ಏನಾಯ್ತು, ನಮ್ಮ ಜೊತೆಗೆ ಬೇರೆಯನ್ನು ತಗೋಬೇಕು. ಅದ್ಯಾವುದೋ ಒಂದು ಹಿಂದಿ ಸಿನಿಮಾ ಹಾಡಿದೆಯಲ್ಲ, ಜೋತ್ ಸೆ ಜೋತ್ ಜಗಾತೆ ಚಲೋ ಪ್ರೇಮ್ ಕಿ ಗಂಗಾ ಬಹಾತೆ ಚಲೋ ಅಂತ. ಹಾಗೆ ದೀಪದಿಂದ ದೀಪ ಹತ್ತಿಸುವ ಕಾರ್ಯ ಮಾಡ್ಬೇಕು, ಅದು ವ್ಯಕ್ತಿತ್ವ ಗುಣಾಂಕ ಅಂತ ಕರೀತಾರೆ. ಆದ್ದರಿಂದ ಆ ವ್ಯಕ್ತಿತ್ವ ಗುಣಾಂಕ ಇದೆಯಲ್ಲ ಅದನ್ನ ಸಾಧಿಸ್ಬೇಕಾದ್ರೆ ನಮ್ಗೆ ಏನಾಗ್ಬೇಕಾಗತ್ತೆ, ನಾವು ಜನದ ಜೊತೆಲಿ ಬೆರಿಬೇಕಾಗತ್ತೆ, ಸಾಮೂಹಿಕವಾಗಿ ಕೆಲಸ ಮಾಡ್ಬೇಕಾಗತ್ತೆ. ಸಾಮೂಹಿಕವಾಗಿ ಮಾಡುವ ಕೆಲಸ ಸೇವಾ ಕಾರ್ಯವಾಗ್ಬಿಡುತ್ತದೆ. ಆ ದೃಷ್ಟಿಯಿಂದ ಅದು ನಮಗೂ ಅನುಕೂಲ, ಬೇರೆಯವ್ರಿಗೂ ಅನುಕೂಲ ಅನ್ನೋವಂಥದ್ದು ಗಮನಿಸಿ. ಹಿಂದೆ ಮದುವೆ ಅಂತಂದ್ರೆ ಅಥವಾ ಸಮಾರಂಭ ಅಂದ್ರೆ ಊರ್ನವರೆಲ್ಲ ಬಂದು ಅಡುಗೆ ಮಾಡೋರು, ಬಡಿಸೋರು ಎಲ್ಲ ಮಾಡೋರು. ಆ ಸಾಮಾಜೀಕರಣದಿಂದ ಎಷ್ಟು ಅನುಕೂಲ ಆಗಿತ್ತು ಗೊತ್ತೇನು. ಒಬ್ರಿಗೊಬ್ರು ತಮ್ಮ ಕಷ್ಟ ಸುಖ ವಿನಿಮಯ ಮಾಡ್ಕೋತಿದ್ರು, ತಮ್ಮ ಒಂಟಿತನ ಕಳ್ಕೊತಾ ಇದ್ರು. ಈಗ ಹಾಗಲ್ಲ. ನಾವು ಸಮಾರಂಭಕ್ಕೆ ಹೋದ್ರು ಹೇಗೆ, ಸಮಾವೇಶಕ್ಕೆ ಹೋದಾಗ ಹೋಗ್ತೀವಿ, ಅಲ್ಲಿ ಊಟ ಮಾಡ್ತೀವಿ, ಊಟ ಹಾಗಿತ್ತು, ಇದು ಪರವಾಗಿಲ್ಲ, ಇದು ತುಂಬಾ ಚೆನ್ನಾಗಿತ್ತು, ಇದು ಚೆನ್ನಾಗಿರ್ಲಿಲ್ಲ ಅಂತ ಊಟದ ವಿಮರ್ಶೆ ಮಾಡಿ ಕಾಲ ಕಳಿತೀವಿ ಅಷ್ಟೇ ಹೊರತು ಒಬ್ರಿಗೊಬ್ರು ಕಷ್ಟ ಸುಖ, ನೀ ಹೇಗಿದೀಯಾ, ನಿಂಗೆ ಆ ಕಾಯಿಲೆ ಇತ್ತಲ್ಲ ಈಗ ಹೇಗಿದೆ ಅಂತ ನಾವು ಕೇಳೋದಿಲ್ಲ ಯಾರನ್ನು. ಮದುವೆ ಮನೆಗೆ ಹೋದಾಗ ನೀವು ಯಾರನ್ನಾರು ಕೇಳಿದಿರ? ಹಾಗೆ ಅಪರೂಪಕ್ಕೆ ಏನೋ ಒಂದು ಎಕ್ಸೆಪ್ಷನ್ ಇರ್ಬೋದು, ಅದು ಬಿಟ್ಬಿಡಿ. ಪ್ರಶ್ನೆ ಏನಪ್ಪಾ ಅಂದ್ರೆ ಸಾಮಾಜೀಕರಣ ಆಗ್ತಾ ಇಲ್ಲ. ಆ ಸಾಮಾಜೀಕರಣ ಆಗೋದು ಅಗತ್ಯ ಇದೆ ಅಂತ ಹೇಳಿದ್ದು PQ. ಸಾಮಾಜೀಕರಣಕ್ಕೂ ನೆಮ ಬೇಕಲ್ಲ, ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರೆ ಒಂದು ನೆಮ ಬೇಕಲ್ಲ. ಸಾಮಾಜೀಕರಣಕ್ಕೆ ಬೇಕಾಗುವ ನೆಮವನ್ನ ಕೆಲಸ ಒದಗಿಸ್ಕೊಡುತ್ತೆ ಅನ್ನೋದು ತುಂಬಾ ಮುಖ್ಯವಾದ್ದು. ಆದ್ರಿಂದ ಕೆಲಸದ ಅತಿ ದೊಡ್ಡ ಉಪಯೋಗ ಏನಪ್ಪಾ ಅಂದ್ರೆ ಯುವರ್ PQ ಲೆವೆಲ್ ವಿಲ್ ಇನ್ಕ್ರೀಸ್, ವ್ಯಕ್ತಿತ್ವ ಗುಣಾಂಕ ಹೆಚ್ಚಾಗುತ್ತೆ ಅನ್ನುವಂಥದ್ದು ಗಮನಿಸಬೇಕಾದದ್ದು. ಇದು ತುಂಬಾ ಕೆಲಸದಿಂದ ಆಗುವ ಅತಿ ದೊಡ್ಡ ಅನುಕೂಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಎರಡನೇದು ಮುಂದಿಂದು ಇನ್ನೊಂದು ನೋಡಿ, ನಮಗೆ ಆಸೆ ಆಗುತ್ತೆ. ನನಗೆ ಗಣೇಶ್ ಹೆಗ್ಡೆ ನೋಡ್ರಿ ತುಂಬಾ ಆಸೆ ಆಗುತ್ತೆ, ಏನೋ ಅವ್ನು ನಮ್ಮ ಹುಡುಗ ಅವ್ನಿಗೆ ಏನಾದ್ರು ಮಾಡ್ಬೇಕು ಅಂತ ಅನ್ಸುತ್ತೆ. ಆ ಆಸೆಯನ್ನು ಕಳ್ಕೊಳ್ಳೋದು ಹೇಗೆ? ಮರೆಯಿಂದ್ರೆ ಮನಸ್ಸು ಮರೆಯೋದಿಲ್ಲ. ಅದು ಒಂದು ಕ್ರಿಯೆಯಾಗಿ ವ್ಯಕ್ತಗೊಳ್ಬೇಕು. ಹಾಗಾಗಿ ನಮ್ಮ ಮನದಲ್ಲಿ ಮೂಡಿದ ಪ್ರೀತಿ ಇಲ್ಲ ಕ್ರಿಯೆಯಾಗಿ ವ್ಯಕ್ತಪಡಬೇಕು, ಇಲ್ಲ ಮಾತಾಗಿ ವ್ಯಕ್ತಪಡಬೇಕು. ಇನ್ನೇನು ಬೇರೆ ದಾರಿ ಇಲ್ಲ. ಕಾಯ ವಾಚ ಮನಸ್ಸಲ್ಲಿ ಇದೆ, ಅದು ಕಾಯ ವಾಚ ವ್ಯಕ್ತವಾಗ್ಬೇಕು. ಅಂದ ಮೇಲೆ ಏನಾಯ್ತು ಅಂದ್ರೆ ನನ್ನ ಮನಸ್ಸಿನಲ್ಲಿ ಅನೇಕ ಆವೇಶಗಳು ಯಾಕೆ ತುಂಬಿಟ್ಕೊಂಡಿದ್ದೀನಿ ನಾನು ಗೊತ್ತೇನೋ, ಅದನ್ನ ಹೊರ ಹಾಕಕ್ ನಂಗೆ ಬರೋದಿಲ್ಲ.
ಹೊರಹಾಕೋದು ಹೇಗೆ ಅಂತ ಗೊತ್ತಿಲ್ಲ ನಂಗೆ. ಹೊರಹಾಕೋದು ಹೇಗೆ? ಆವೇಶವನ್ನು ಹೊರಹಾಕೋದು ಹೇಗೆ? ಕೆಲಸದ ಮೂಲಕವೇ ಹೊರಗೆ ಹಾಕ್ತದೆ, ಮಾತಿನ ಮೂಲಕವೇ ಹೊರಗೆ ಹಾಕ್ತದೆ. ಮಾತಿನ ಮೂಲಕ ಹೊರಗೆ ಹಾಕೋಕ್ಕಿಂತ ಕೆಲಸದ ಮೂಲಕ ಹೊರಗೆ ಹಾಕಿದ್ರೆ ನನಗೂ ಸಂತೃಪ್ತಿ, ಆ ಪ್ರೀತಿ ಪಡೆದವ್ರಿಗೂ ಸಂತೃಪ್ತಿ. ಹೀಗಾಗಿ ಆತ್ಮೀಯರೇ, ಆ ಕೆಲಸದ ಅತಿ ದೊಡ್ಡ ಉಪಯೋಗ ಏನಪ್ಪಾ ಅಂತಂದ್ರೆ, ನಮ್ಮ ಮನಸ್ಸಿನಲ್ಲಿ ಕ್ರಿಯೆಯಾಗದೆ ಒಳಗಡೆ ಒತ್ತರ್ಕೊಂಡು ಕೂತಿರುತ್ತಲ್ಲ, ಆ ಒತ್ತಡವನ್ನ ಹೊರ ಹಾಕೋದಕ್ಕೆ ಕೆಲಸ ಒಂದು ರೀತಿಯಲ್ಲಿ ಔಟ್ಲೆಟ್ ಅಂತ ಹೇಳ್ಬೋದು. ಅದನ್ನ ವಿಲೇವಾರಿ ಮಾಡೋದು, ಆವೇಶದ ವಿಲೇವಾರಿ ಮಾಡೋದಕ್ಕೆ. ಆವೇಶವೇ ಪಟ್ಕೋಬೇಡ ಅಂತ ಹೇಳ್ತಾನೆ ಕೃಷ್ಣ. ಪಟ್ಕೊಂಡ್ಬಿಡ್ತೀವಿ ಅಂತ ಇಟ್ಕೊಳ್ಳೋಣ, ಅವಾಗ ನಾವು ಆವೇಶನ ಹೊರ ಹಾಕೋದು ಹೇಗೆ? ಏನಾದ್ರು ಒಂದ್ ನೆವ ಬೇಕಲ್ಲ. ಈಗ ಬೆಳಗ್ಗೆ ನಾವು ಹಿಂದೆ ನಾನು ಬೆಳಗ್ಗೆ ಎದ್ದು ಹೊಲದ ಕಡೆ ಎಲ್ಲ ಹೋಗ್ತಿದ್ದುಂಟು. ಹೊಲದ ಕಡೆ ಹೋದ್ರೆ ಅವರು ರೈತರ ಕಡೆ ಸ್ವಾಮಿ ಎದ್ರ ಅನ್ನೋರು. ನಾನು ಎದ್ದಿಲ್ದೇನೆ ಹೊಲದ ಕಡೆ ತನಕ ಬರೋದು ಹೇಗೆ? ಅವ್ರಿಗೂ ಗೊತ್ತು ನಾನು ಎದ್ದಿದ್ದೀನಿ ಅಂತ, ನನಗೂ ಗೊತ್ತು ಎದ್ದಿದ್ದೀನಿ ಅಂತ. ಎದ್ರ ಅಂದ್ರೆ ಏನು? ನಿಮ್ಮನ್ನ ನಾನು ಗುರುತಿಸ್ದೆ, ನೀವು ಚೆನ್ನಾಗಿ ಉತ್ಸಾಹವಾಗಿ ಹೊಲದ ಕಡೆ ಬರೋದು ನೋಡಿ ನಂಗೆ ಸಂತೋಷ ಆಗಿದೆ ಅಂತ ಆ ರೈತ ಹೇಳ್ಬೇಕು. ಹಂಗೆ ಹೇಳಕ್ಕಾಗತ್ತೆ? ಅದಕ್ಕೆ ಅವನು ಎದ್ರ ಅಂತ ಕರಿತಿದ್ದ. ಹಾಗಾಗಿ ಆತ್ಮೀಯರೇ, ಕೆಲಸದ ಮೂಲಕವೇ ನನ್ನ ಆವೇಶಗಳನ್ನ ಕಳ್ಕೊಳ್ಳೋದು ಒಳ್ಳೇದು. ಆದ್ರೆ ಸ್ವಲ್ಪ ಉಪಯುಕ್ತವಾದ ಕೆಲಸ. ಎದ್ರ ಅನ್ನೋದ್ರ ಜೊತೆಗೆ ಸ್ವಾಮಿ ಇದು ಇಲ್ಲಿ ನೋಡಿ, ಈ ತರಕಾರಿ ತುಂಬಾ ಚೆನ್ನಾಗಿದೆ, ನಿಮ್ ಮನೆಗೆ ಹೋಗಿ ಮಾಡಿಸ್ಕೊಂಡು ತಿನ್ನಿ ಅಂತ ಅವ್ನು ಕಿತ್ಕೊಟ್ಬಿಟ್ರೆ ಅವಾಗ ನಂಗೆ ಇನ್ನೂ ಖುಷಿ ಆಗ್ಬಿಡೋದು ಅಲ್ವಾ? ಹೀಗಾಗಿ ಆವೇಶವನ್ನ ವಿಲೇವಾರಿ ಮಾಡೋದಿಕ್ಕೆ ನಾವು ಕೆಲಸವನ್ನ ಬಳಕೆ ಮಾಡಬಹುದು ಅನ್ನೋವಂಥದ್ದು ಗಮನಿಸ್ಬೇಕಾದ್ದು. ದೇವರು ಪ್ರತ್ಯಕ್ಷವಾಗಿ ವರ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕರ್ತವ್ಯ ದೇವರು ಇದಾನಲ್ಲ, ನಮ್ಮ ಕೆಲಸದ ದೇವರು ಇದಾನಲ್ಲ, ಅವನು ವರ ಕೊಡ್ತಾನೆ. ಆ ವರ ಕೊಟ್ಟಿದ್ದಕ್ಕಿನ್ನ ವರ ಕೊಟ್ಟಾಗ ನಂಗೇನನ್ಸುತ್ತೆ, ನಾನು ನೋಡ್ದೆ ಎಷ್ಟು ಚೆನ್ನಾಗಿ ಅವನ ಪ್ರೀತಿ ತೋರಿಸಿದೆ ಅಂತಲ್ಲ, ಆ ಪ್ರೀತಿಯನ್ನ ನಾನು ಗುರುತಿಸಿದೆ. ನಾನು ಎಂದೋ ಮಾಡಿದ್ದೇನೆ, ಇವತ್ತು ಅವನು ಗುರುತಿಸಿ ನನಗೆ ಇಷ್ಟೆಲ್ಲ ಮಾಡಿದ್ದಾನೆ ಅನ್ನುವಂತ ಧನ್ಯಭಾವ ಬರಬೇಕಾಗತ್ತೆ ಅನ್ನೋವಂಥದ್ದು ಗಮನಿಸ್ಬೇಕಾದ್ದು. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಕೆಲವು ಸರಿ ಬಾಹ್ಯ ಒತ್ತಡಕ್ಕೆ ಅಂತ ಕೆಲಸ ಶುರು ಮಾಡ್ತೀವಿ. ಇನ್ನೊಬ್ರು ಹೇಳಿದ್ರು ಅಂತ, ಈಗ ಮೇಷ್ಟ್ರು ಹೇಳಿದ್ರು ಅಂತ ಹೋಮ್ವರ್ಕ್ ಮಾಡ್ತೀವಿ. ಆಮೇಲೆ ಚೆನ್ನಾಗಿ ಹೋಮ್ವರ್ಕ್ ಮಾಡಿ ಲೆಕ್ಕ ಮಾಡೋಕ್ ಬಂದ್ಮೇಲೆ ಬೇರೆ ಹುಡುಗರಿಗೂ ಲೆಕ್ಕ ಹೇಳ್ಕೊಡಕ್ಕಾಗತ್ತೆ. ಸೊ ಪ್ರಾರಂಭ ಆದದ್ದು ಅಧ್ಯಾಪಕರ ಒತ್ತಡದ ಮೇಲೆ, ಬಾಹ್ಯ ಒತ್ತಡದ ಮೇಲೆ. ಆದ್ರೆ ಕೆಲಸದ ಪ್ರೀತಿ ಬೆಳೆದ್ಬಿಡ್ತು. ಪ್ರೀತಿ ಬೆಳೆದ್ಮೇಲೆ ಬಾಹ್ಯ ಒತ್ತಡ ಹೊರಟೋಯ್ತು, ಅದು ಪ್ರೀತಿಯ ಕೆಲಸವೇ ಆಗ್ಬಿಡುತ್ತೆ ಅನ್ನೋದು ಕೂಡ ಬಾಹ್ಯ ಕಾರಣದಿಂದ ಕೆಲಸಕ್ಕೆ ಪ್ರೇರಣೆ ಪಡ್ಕೊಳ್ಳುವಂಥದ್ದು. ನಾವು ಬಾಹ್ಯ ಕಾರಣದ ಕೂಡುದು ಆಂತರಿಕ ಕಾರಣ, ಕೆಲಸದ ಅನುಕೂಲಗಳಿಂದ ನಾನು ಕೆಲಸ ಮಾಡೋದನ್ನ ಅಭ್ಯಾಸ ಮಾಡಬೇಕು ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು ಗಮನಿಸಬೇಕಾದದ್ದು. ಇನ್ನು ನಮ್ಮ ಎಲ್ಲರದ್ದು ಒಂದು ತಾಪತ್ರಯ ಏನಿದೆ ಅಂತಂದ್ರೆ, ಕೀಳು ವ್ಯಕ್ತಿತ್ವ ಆಗ್ಬಿಟ್ಟಿದೆ ನಮ್ದು. ಕೀಳು ವ್ಯಕ್ತಿತ್ವ ಅಂದ್ರೇನು? ಸ್ಪ್ಲಿಟ್ ಪರ್ಸನಾಲಿಟಿ ಅಂತ. ಸ್ಪ್ಲಿಟ್ ಪರ್ಸನಾಲಿಟಿ, ಒಂದ್ಸರಿ ನಾನು ತುಂಬಾ ಆಸೆ ಪಡೋಕ್ ಹೋಗ್ತೀನಿ, ಇನ್ನೊಂದ್ಸರಿ ತುಂಬಾ ವೈರಾಗ್ಯದ್ ಮಾತಾಡ್ತೀನಿ. ದಟ್ ಇಸ್ ಕಾಲ್ಡ್ ಸ್ಪ್ಲಿಟ್ ಪರ್ಸನಾಲಿಟಿ. ಆ ಸ್ಪ್ಲಿಟ್ ಪರ್ಸನಾಲಿಟಿ ಇದು ನಾನು ಬರೀ ಆಸೆಗೆ ಸಂಬಂಧಪಟ್ಟದ್ದು ಹೇಳಿದೆ. ನಿಜವಾದ ಸ್ಪ್ಲಿಟ್ ಪರ್ಸನಾಲಿಟಿ ಇದೆಯಾ ಇಲ್ವಾ ಅಂತ ನಮ್ಮ ಕೆಲಸ ನಮ್ಗೆ ಹೇಳ್ಕೊಟ್ಬಿಡುತ್ತೆ. ನಾವೇನ್ ಮಾಡ್ಕೊಂಡಿದೀವಿ ಗೊತ್ತೇನು? ದಿನ ಬೆಳಗಾದ್ರೆ ಬೆಳಗ್ಗೆಯಿಂದ ಸಾಯಂಕಾಲದ ಕೆಲಸದಲ್ಲಿ ಈ ಕೆಲಸ ಒತ್ತಡಕ್ಕೆ ಮಾಡ್ತಾ ಇರೋದು, ಈ ಕೆಲಸ ಮನರಂಜನೆಗೆ ಮಾಡ್ತಾ ಇರೋದು, ಈ ಕೆಲಸ ನನಗೆ ಬಿಡುವಾಗಕ್ಕೆ ಏಕಾಗ್ರತೆಗೋಸ್ಕರ ಮಾಡ್ತಿರೋದು ಅಂತ ತಿಳ್ಕೊಂಡಿದೀವಿ. ಒಬ್ಬ ಮನೋವಿಜ್ಞಾನಿ ಸ್ಪಷ್ಟವಾಗಿ ಹೇಳ್ತಾನೆ, ಏನಪ್ಪಾ ಅಂದ್ರೆ, ಒಂದೇ ಕೆಲಸದಲ್ಲಿ ಯಾರು ಮನರಂಜನೆಯನ್ನೂ ಕಂಡುಕೊಳ್ತಾರೋ, ಬಿಡುವನ್ನು ಕಂಡುಕೊಳ್ತಾರೋ, ಅಂಥವರು ಏನಾಗುತ್ತೆ, ಪರಿಪಕ್ವವಾದ ವ್ಯಕ್ತಿ. ಅವ್ರು ಯಾವಾಗ್ಲೂ ಎಲ್ಲ ಕೆಲಸದಲ್ಲೂ ಮನರಂಜನೆಯನ್ನು ಕಂಡ್ಕೋತಾರೆ, ಬಿಡುವು ಕಂಡ್ಕೋತಾರೆ ಅಂತ. ಸಂಪಾದನೆ ಏನೋ ಲಾಭಕ್ಕೋಸ್ಕರ ಮಾಡೋ ಕೆಲಸ ಬೇರೆ, ಮನರಂಜನೆಗೋಸ್ಕರ ಮಾಡೋ ಕೆಲಸ ಬೇರೆ, ಮತ್ತೆ ಬಿಡುವಿಗೋಸ್ಕರ ಮಾಡೋ ಕೆಲಸ ಬೇರೆ ಅಲ್ಲ ಅಂತ ಗೊತ್ತಾಗುತ್ತೆ ಅಂತ. ಇದಕ್ಕೆ ನಾನು ಉದಾಹರಣೆ ಹೇಳ್ಬೇಕಂದ್ರೆ, ನಾನು ಈಗ ಯಾವುದೋ ಒಂದು ವಿಷಯ ಆಲೋಚನೆ ಮಾಡ್ತಾ ಇದ್ದೀನಿ. ನಾನು ಜಾಲನ್ಯಾಸದಲ್ಲಿ ಯಾವ ಉದಾಹರಣೆ ಕೊಡ್ಲಿ ಅಂತ ನಾನು ಆಲೋಚನೆ ಮಾಡ್ತಿದ್ದೀನಿ. ಆ ಆಲೋಚನೆ ಮಾಡ್ತೀನಲ್ಲ, ಆಗ ನನ್ನ ಬೇರೆ ಬೇಕಾದಷ್ಟು ವ್ಯಥೆಗಳಿದೆ. ಇವತ್ತು ಬೆಳಗ್ಗೆ ಉಪ್ಪಿಟ್ಟು ಸೀದ್ ಹೋಗಿದೆ, ಅದು ನಂಗೆ ಬೇಜಾರಾಗಿದೆ. ನಾನು ಒಬ್ನೇ ಇದ್ದೀನಿ ಅಂತ ನಂಗೆ ಬೇಜಾರಾಗಿದೆ. ಎಲ್ಲ ಬೇಜಾರು ಮರ್ತು ಹೋಗುತ್ತೆ. ಅಂದ್ಮೇಲೆ ಏನಾಯ್ತು, ಮಾಡುವ ದೈನಂದಿನ ಕೆಲಸದ ಆಲೋಚನೆಯಲ್ಲಿ ನನ್ನ ಚಿಂತೆ ಎಲ್ಲ ಮರೀತು. ಅದನ್ನ ಕೆಲಸದಿಂದ ಬಿಡುವು ಸಿಕ್ತು. ಎರಡನೇದು ಮನರಂಜನೆ ಅಂದ್ರೇನು?
ನನಗೆ ಮನಸ್ಸಿಗೆ ಖುಷಿ ಆಗ್ಬೇಕು. ನಾನ್ ಮಾಡುವಾಗ ಹೀಗೆ ಅನ್ಕೊಂಡ್ ಮಾಡಿದೆ ನಾನು, ಆದ್ರೆ ಈಗ ನೋಡು ಇನ್ನೂ ಚೆನ್ನಾಗಿ ಗೊತ್ತಾಯ್ತು ನಂಗೆ, ಆ ಕೆಲಸದ ಬಗ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಗೊತ್ತಾಯ್ತು ಅಂತ ನಮ್ಗೆ ಅನ್ಸಿದ್ರೆ ಅವಾಗ ಏನಾಗುತ್ತೆ ಹೇಳಿ, ಅದು ಒಂದು ರೀತಿಯಲ್ಲಿ ಮನರಂಜನೆಯೂ ಆಗುತ್ತೆ. ಮಾಡುವ ಕೆಲಸದಲ್ಲೆಲ್ಲ ಮನರಂಜನೆಯಾಗಿ ನಗ್ತಾ ಮಾಡುವಂತ ಅನೇಕ ಜನರನ್ನ ನಾವು ಜೀವನದಲ್ಲೇ ನೋಡಿದೀವಿ. ಹಾಗಾಗಿ ಈ ಕೆಲಸ, ಮನರಂಜನೆ, ಬಿಡುವು ಮೂರನ್ನು ಬೇರೆಯಾಗಿ ಸೀಳ್ಬಿಟ್ಟಿದೀವಲ್ಲ, ಅದಕ್ಕೊಂದ್ ಕೆಲಸ. ಈಗ ಸಿನಿಮಾಗಳಲ್ಲಿ ನಗ್ಸೋಕ್ಕೊಂದ್ ಪಾತ್ರ, ಅಳಿಸೋಕ್ಕೊಂದ್ ಪಾತ್ರ, ರೇಗ್ಸೋಕ್ಕೊಂದ್ ಪಾತ್ರ, ಮೆಚ್ಕೊಳ್ಳೋಕ್ಕೊಂದ್ ಪಾತ್ರ, ಡ್ಯಾನ್ಸ್ ಮಾಡೋಕ್ಕೊಂದ್ ಪಾತ್ರ, ಹೀಗೆ ಮಾಡಿದ್ದಾರೆ. ಒಂದೇ ಪಾತ್ರದಲ್ಲಿ ಎಲ್ಲವೂ ಇರುತ್ತೆ ಅಂತ ಇಲ್ಲ. ಅದು ವಾಸ್ತವ ಯಾವಾಗ್ಲೂ ಎಲ್ಲವನ್ನು ಒಳಗೊಂಡದ್ದೇ. ಈ ಉದಾಹರಣೆಗೆ ಒಂದು ಹೂವನ್ನ ನೋಡಿದ್ರೆ ಅದ್ರ ಹೂವಿನ ಬಣ್ಣ, ಪರಿಮಳದ ರಾಸಾಯನಿಕ ಕ್ರಿಯೆಯನ್ನು ಅರ್ಥ ಮಾಡ್ಕೊಂಡ್ರೆ ಅದು ಕೆಮಿಸ್ಟ್ರಿ. ಆ ಬಣ್ಣಕ್ಕೆ ಯಾಕೆ ಆನುವಂಶಿಕ ಸಂಗತಿಗಳು ಕೆಲಸ ಮಾಡಿದೆ ಅಂದ್ರೆ ಅದು ಬಾಟ್ನಿ. ಬೆಳಕು, ಯಾವ ಬಣ್ಣದ ಬೆಳಕು ಬಿದ್ರೆ ಅದ್ರಲ್ಲಿ ಯಾವ ತರ ಕಾಣುತ್ತೆ ಅನ್ನೋವಂಥದ್ದು ಫಿಸಿಕ್ಸ್. ಹೀಗಾಗಿ ನಿಸರ್ಗದಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇಲ್ಲ. ನಾವು ಕಲ್ತ್ಕೊಳ್ಳೋ ದೃಷ್ಟಿಯಿಂದ ಯಾವುದಕ್ಕೂ ಒಂದಕ್ಕೆ ಒತ್ತು ಕೊಟ್ಟು ಅದನ್ನೇ ಕಲ್ತ್ಕೊಳಕ್ ಹೋಗ್ತೀವಿ ನಾವು, ಆತ್ಮೀಯರೇ. ಹೀಗಾಗಿ ನಾವು ಈ ಮೂರನ್ನು ಒಂದೇ ಕೆಲಸದಲ್ಲಿ, ಅದರಲ್ಲೂ ಮಾಡಲೇಬೇಕಾದ ಕರ್ತವ್ಯದಲ್ಲಿ ಕಂಡ್ಕೋಬೇಕು ಅನ್ನುವಂಥದ್ದು ಸಾರಾಂಶ. ಈ ಅಂಶದ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾವು ನಿತ್ಯದ ಕೆಲಸವನ್ನ ಮಾಡುವಾಗ ಈ ರೀತಿಯಾಗಿ ಅದರಲ್ಲೇ ಒಂದು ಮನರಂಜನೆ ಹುಡ್ಕೊಳ್ಳುವಂತ ಗುಣ, ಅದರಲ್ಲೇ ನಮ್ಗೆ ಬೇರೆ ಚಿಂತೆ ಎಲ್ಲ ಮರಿತು ಅಂತ ಮರೆಯುವಂತ ಗುಣನ ನಾವು ಬೆಳೆಸ್ಕೊಂಡ್ರೆ, ಆ ಮನೋವಿಜ್ಞಾನಿ ಏನ್ ನಮ್ಗೆ ಎಚ್ಚರಿಕೆ ಕೊಟ್ಟಿದ್ದಾನೆ, ಆ ಎಚ್ಚರಿಕೆ ಸಾರ್ಥಕ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇನ್ನು ನಾವು ಇದನ್ನ ಮಾಡಿಲ್ಲ ಅಂತ ನೀವ್ ಹೇಗೆ ಹೇಳ್ತೀರ, ನಾವು ಮಾಡಿದೀವಿ ಅಂತ ನೀವು ಹೇಳ್ಬೋದು. ನಾನು ಕೊಡುವಂತಹ ಉದಾಹರಣೆ ಇವೆಲ್ಲ ಒಂದು ಪುರಾವೆ, ಪ್ರೂಫ್ ಏನಪ್ಪಾ ಅಂತಂದ್ರೆ, ನಾವು ಯಾರನ್ನಾರು ನೋಡಿ ಅಯ್ಯೋ ನಂಗೆ ಈ ನಡುವೆ ಎಂಟರ್ಟೈನ್ಮೆಂಟೇ ಇಲ್ಲ ಅನ್ನೋವಂಥ ಜನಗಳನ್ನ ಕೇಳ್ತೀರಾ. ಇನ್ ಕೆಲವರು ಆ ಧಾರಾವಾಹಿಗಳು ಅಸಹಜವಾದ್ದು, ಕೃತಕವಾದ ಮಾತು, ಮನಸ್ಸಿನ ಆವೇಶಗಳನ್ನೆಲ್ಲ ಹೊರಹಾಕೋದು, ಸಂಚು, ಕುಟುಂಬದ ಆತ್ಮೀಯರನ್ನು ಅನುಮಾನ ಪಡೋ ಹಾಗೆ ಮಾಡುವಂತ ಧಾರಾವಾಹಿಗಳು. ಆದ್ರೂ ಕೂಡ ನಾವ್ ಯಾಕೆ ಅದನ್ನ ನೋಡ್ತೀವಿ? ಇದು ಪ್ರಶ್ನೆ ಹಾಕೊಳ್ಳಿ. ಅಂದ್ರೇನು, ಮನರಂಜನೆಗೆ ನಂಗೆ ಅತ್ಯಂತ ಅಗತ್ಯ ಅಂತ ರಂಜನೆಯ ಮೇಲೆ ಒತ್ತಡ ಹಾಕಿರೋದು ನಾವ್ ಯಾತಕ್ಕೋಸ್ಕರ ಹಾಕಿದೀವಿ ಅಂತ ಒಂದ್ಸರಿ ಆಲೋಚನೆ ಮಾಡಿದ್ರೆ ಏನಾಗುತ್ತೆ, ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾವು ನಿತ್ಯದ ಕೆಲಸದನ್ನ ಮನರಂಜನೆಯಾಗಿ ಮಾಡ್ತಾ ಇಲ್ಲ ಅಂತ. ನನಗೆ ಮೊನ್ನೆ ಯಾರೋ ಹುಡುಗ ಕೇಳ್ದ, ನೀವೇನ್ ಸರ್ ದಿನ ಬೆಳಗಾಗಿದ್ದು ಲೇಖನ ಬರೀತೀನಿ ಅಂತೀರಾ, ಕೊಟೇಶನ್ ಹಾಕ್ತೀನಿ ಅಂತೀರಾ, ವೆಬಿನಾರ್ ಮಾಡ್ತೀನಿ ಅಂತೀರಾ, ಮನೇಲಿ ಟಿವಿ ಇಲ್ಲ ಅಂತೀರಾ, ಹಾಸ್ಯದ ಪುಸ್ತಕಗಳು ನೀವು ಓದಲ್ಲ, ನಿಮ್ ಮನರಂಜನೆಯೇ ಬೇಡವಾ ಸರ್ ಅಂತ ಕೇಳಿದ್ರು. ಆಗ ನಾನು ಹೇಳ್ದೆ, ನಾನ್ ಮಾಡ್ತಿರೋದು, ನೀವ್ ಹೇಳ್ತಿರೋದೆಲ್ಲ ನಿಜ, ಅದ್ರಲ್ಲಿ ಮನರಂಜನೆ ಇಲ್ಲ ಅಂತ ನಿಮ್ ಕಣ್ಣಿಗೆ ಕಾಣುತ್ತೆ, ನನ್ ಕಣ್ಣಿಗೆ ಅದ್ರಲ್ಲೇ ಮನರಂಜನೆ ಕಾಣುತ್ತೆ. ಆತ್ಮೀಯರನ್ನ ನೋಡೋದೇ ಒಂದ್ ಮನರಂಜನೆ, ಕಲ್ಪಿಸ್ಕೊಳ್ಳೋದೇ ಒಂದ್ ಮನರಂಜನೆ. ನಾನು ಎಲ್ಲೋ ದೂರದಲ್ಲಿ ಇರೋನ್ನ ಇವತ್ತು ಊಟ ಮಾಡಿದ್ರೆ ಏನ್ ಅಡ್ಗೆ ಮಾಡ್ಕೊಂಡಿದ್ರಿ ಅಂತ ಒಬ್ರು ವಿಚಾರಿಸಿದ್ರೆ ಅದು ನನಗೆ ಮನರಂಜನೆ ಅಲ್ವೇನದು? ಖಂಡಿತವಾಗಿ ಮನರಂಜನೆ ಅಂತ ನಾನು ಹೇಳಬಲ್ಲೆ. ಹೀಗಾಗಿ ಏನಾಗಿದೆಯಪ್ಪ ಅಂತಂದ್ರೆ, ನಾವು ಕೆಲಸದ ಕುರಿತ ಧೋರಣೆಯನ್ನ ಶಾಲೆಯಲ್ಲಿ ಹೇಳ್ಕೊಡೋದಿಲ್ಲ, ಮನೆಯಲ್ಲಿ ಹೇಳ್ಕೊಡೋದಿಲ್ಲ, ಸಮಾಜದಲ್ಲಿ ಹೇಳ್ಕೊಡೋದಿಲ್ಲ. ಅದಕ್ಕೆ ನಾನು ಈ ಜಾಲನ್ಯಾಸದಲ್ಲಿ ಈ ಕೆಲಸದ ಪ್ರೀತಿಯ ವಿಷಯವನ್ನ ವಿಶೇಷವಾಗಿ ಆಯ್ಕೆ ಮಾಡಿಕೊಂಡೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆತ್ಮೀಯರೇ, ಈಗ ಮುಂದಿನ ಭಾಗಕ್ಕೆ ನಾನು ಬರ್ತೀನಿ. ಅಲ್ಲಿ ಏನಪ್ಪಾ ನನ್ನ ಇದು ಅಂತಂದ್ರೆ, ಭಗವದ್ಗೀತೆಯಲ್ಲಿ ಹೇಗೆ ಹೇಳಿದ್ದಾರೆ ಅನ್ನೋವಂಥದ್ದಕ್ಕೆ ಒಂದು 4-5 ಮುಖ್ಯವಾದ ಶ್ಲೋಕಗಳನ್ನ ಇಟ್ಕೊಂಡು ನಿಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತೀನಿ. ಸಾತ್ವಿಕ ಜನ ಅನ್ನೋರು ಪ್ರಪಂಚನ ಬದಲಾಯಿಸಕ್ ಹೋಗೋದಿಲ್ಲ, ತಮ್ಮೊಳಗೆ ತಾವು ಸಂತೋಷ ಕಂಡ್ಕೊತಾರೆ. ಸುಮ್ಮನೆ ನೋಡ್ತಾರೆ, ಪ್ರಪಂಚ ನೋಡ್ತಾರೆ, ನಾನು ಈ ಪ್ರಪಂಚದಲ್ಲಿ ಹೇಗಿದ್ರೆ ನಂಗೆ ನೆಮ್ಮದಿ ಸಿಗುತ್ತೆ ಅಂತ ಅನ್ಕೋತಾರೆ, ಅವ್ರು ಹಾಗೆ ಇರ್ತಾರೆ. ಅದನ್ನ ಸಾತ್ವಿಕವಾದಂಥ ಜನ ಅಂತ ಕರೀತಾರೆ. ರಾಜಸವಾದ ಜನ ಹಾಗಲ್ಲ, ಪ್ರಪಂಚ ಹೀಗಿದೆಯಾ, ಹೀಗ್ ಮಾಡ್ತೀನಿ, ಜನಕ್ಕೂ ಅನುಕೂಲ ಆಗುತ್ತೆ, ನಂಗೂ ಅನುಕೂಲ ಆಗುತ್ತೆ, ಎಲ್ರಿಗೂ ಅನುಕೂಲ ಆಗುತ್ತೆ. ಅಷ್ಟು ದೂರದಲ್ಲಿ ಹೋಗಿ ಬಾವಿಯಿಂದ ನೀರ್ ತರಬೇಕು, ಇಲ್ಲೇ ಬಾವಿ ತೋಡ್ಬಿಟ್ರೆ ಎಲ್ಲಾ ಮನೆಯವ್ರಿಗೂ ಇಲ್ಲಿ ಉಪಯೋಗಿಸ್ಕೊಂಡ್ಬಿಡ್ಬೋದು, ಅಲ್ಲಿ ತನಕ ಹೋಗೋದು ತಪ್ಪುತ್ತೆ ಅನ್ನುವ ರೀತಿಯಲ್ಲಿ ರಾಜಸವಾದ ಜನ ಇರ್ತಾರೆ. ಅದನ್ನ ಸಾತ್ವಿಕ ಜನಕ್ಕೂ ರಾಜಸಕ್ಕೂ ವ್ಯತ್ಯಾಸನ ಮಂಕುತಿಮ್ಮನ ಕಗ್ಗದಲ್ಲಿ DVG ಹೀಗೆ ಹೇಳ್ತಾರೆ, ಪಾರಿಜಾತವ ಕಂಡು ನಿಡುಸುವುದು ಶೌರಿಕತೆಯನ್ನು ಹೆಣೆಯುವವನು ಕವಿ. ಆ ಕವಿ ಏನ್ ಮಾಡ್ತಾನೆ, ಪಾರಿಜಾತದ ನೋಡ್ಬಿಟ್ಟು
ಶ್ರೀಕೃಷ್ಣ ಪಾರಿಜಾತದ ಕಥೆ ಬರೆದ್ಬಿಡ್ತಾನೆ, ಆ ಕಥೆ ಸಂತೋಷ ಪಡ್ಲಿ ಅಂತ. ಆದ್ರೆ ಪಾರಿಜಾತವ ತಂದು ನೆಟ್ಟು ಎಲ್ಲರಿಗೂ ಅದನ್ನ ಪೂರೈಕೆ ಮಾಡೋನಿದಾನಲ್ಲ, ಅಂತಹ ಧೀರನಲ್ಲ ರಾಜ್ಯಕನು ಮಂಕುತಿಮ್ಮ, ರಾಜ್ಯ ಆಳೋನು ಅಂತ ಧೀರ ಅಂತ ಹೇಳ್ತಾರೆ. ಅಂದ್ರೆ ರಾಜ ಅನ್ನೋನು ರಾಜಸವಾಗೇ ಇರ್ಬೇಕು, ಅವ್ನ ಕೆಲಸ ಆಗ್ಬೇಕು ಅವನ ಕಡೆಯಿಂದ ಜನಕ್ಕೆ. ಆದ್ರೆ ಕವಿ ಆದವನು ಆ ಕೆಲಸ ಮಾಡ್ತಾ ಕೂತ್ಕೊಳ್ಳಲ್ಲ, ಅವನದು ಒಂದು ಒಂದು ಸವಿ ಕಲ್ಪನೆಯನ್ನ ಕಟ್ಕೊಡೋದು ಅಷ್ಟೇ ಅವನ ಕೆಲಸ, ಅವ್ನು ಸಾತ್ವಿಕವಾದವನು ಅಂತ. ಹಾಗಾಗಿ ಯಾವ್ದು ಇಲ್ಲಿ ಬೈಗಳದ ಪ್ರಶ್ನೆ ಇಲ್ಲ. ಸಾತ್ವಿಕ ರಾಜಸ ಅಂತಿದೆ, ತಾಮಸ ಅಂತಾನೂ ಇದೆ. ತಾಮಸ ಅಂದ್ರೇನು ಅಂತಂದ್ರೆ ನನ್ಗೆ ಏನಾಗುತ್ತೆ ಅದೆಲ್ಲ ಏನು ಗೊತ್ತಿಲ್ಲ, ನಂಗೆ ಬೇಕಾಗಿಲ್ಲ, ಕಷ್ಟ ಬಂತ ಅಳ್ತೀನಿ, ಸುಖ ಬಂತ ಸಂತೋಷ ಪಡ್ತೀನಿ. ಅದೇ ಒಂದು ಸಿನಿಮಾ ಹಾಡಿದೆಯಲ್ಲ, ಏನು ಇರಬೇಕು ಇರಬೇಕು ಅರಿಯದ ಕಂದನ ತರಹ, ನಗಬೇಕು ಅಳಬೇಕು ಇರುವಂತೆ ಹಣೆ ಬರಹ ಅಂತಿದೆ ಹಾಡು. ಆ ಹಾಡನ ರೀತಿಯಲ್ಲಿ ಇರೋ ಅಂಥದ್ದಿದೆಯಲ್ಲ ಅದನ್ನ ತಾಮಸ ಅಂತಾರೆ. ಈಗ ಸಾತ್ವಿಕ ಜನ ನೋಡಿ ಸಂತೋಷ ಪಡ್ತಾರೆ, ಕಲ್ಪಿಸ್ಕೊಂಡು ಸಂತೋಷ ಪಡ್ತಾರೆ. ರಾಜಸದ ಜನ ಮಾಡಿ ಸಂತೋಷ ಪಡ್ತಾರೆ, ತಾಮಸದ ಜನ ದೂಡಿ ಸಂತೋಷ ಪಡ್ತಾರೆ. ಈ 3 ತರ ಜನ ಇದೆ. ಈ 3 ತರ ಕ್ರಿಯೆನೂ ಇರುತ್ತೆ, ಎಲ್ಲವೂ ಸಾತ್ವಿಕ ರಾಜಸ ಅಂತ ಬರುತ್ತೆ. ಹಾಗಾಗಿ ಕೃಷ್ಣ 3 ರೀತಿಯ ಕೆಲಸಗಳನ್ನ ಹೇಳ್ತಾನೆ. ಆ 3 ರೀತಿಯ ಕೆಲಸಗಳನ್ನ ಹೇಳೋದ್ರಿಂದ ನಾವು ಕೆಲಸದಲ್ಲಿ ತನ್ಮಯವಾಗೋದು ಹೇಗೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈಗ ಸಾತ್ವಿಕವಾದವ್ರು ಕೆಲಸ ಮಾಡೋದು ಹೇಗೆ ಅಂತ ಹೇಳ್ತಾರೆ. ಏನಪ್ಪಾ ಅಂದ್ರೆ ಅವರು ಸಾತ್ವಿಕರು ಮಾಡುವಂಥದ್ದು ನಿಯತಂ, ಮೊದಲನೇ ಕಂಡೀಷನ್ ನಿಯತಂ ಅಂದ್ರೆ ಅದರಲ್ಲಿ ಪೂರ್ತಿ ತನ್ಮಯವಾಗಿ ಕೆಲಸ ಮಾಡ್ತಾರೆ. ಸಂಗರಹಿತಂ, ಅದ್ರ ಜೊತೆಲಿ ಅದ್ರ ಸಂಘ ಇಲ್ಲ, ಅಂದ್ರೆ ಅದು ಫಲನಾರು ಕೊಡ್ಲಿ ಬಿಡ್ಲಿ, ಆ ಫಲ ಕರ್ಮ ಫಲತ್ಯಾಗ ಅಲ್ಲ, ಅದು ಕರ್ಮ ಫಲದ ಬಗ್ಗೆ ನನ್ನ ನಿರೀಕ್ಷೆಯ ತ್ಯಾಗ ಅಷ್ಟೇ. ಕರ್ಮ ಫಲ ಬಂದೇ ಬರುತ್ತೆ, ಮಾಡಿದ್ಮೇಲೆ ಬಂದೇ ಬರುತ್ತೆ. ಮಾಡಿದ್ದು ಮಾರಾಯ ಊಟ ಮಾಡ್ಲೇಬೇಕು, ಬಂದಿದ್ದನ್ನು ಊಟ ಮಾಡ್ತೀನಿ, ಏನೇ ಬಂದ್ರು ಪ್ರಸಾದ ಅನ್ಕೊಂಡು ತಿಂತೀನಿ ಅಂತ ಪ್ರಾಸಾದಿಗಳು ಅಂತ ವೀರಶೈವ ಧರ್ಮದಲ್ಲಿ ಹೇಳೋದು ಅದನ್ನೇ. ಏನಾದ್ರೂ ಕೂಡ ಅದು ಪ್ರಕೃತಿ ಕೊಟ್ಟ ಪ್ರಸಾದ, ದೇವ್ರು ಕೊಟ್ಟ ಪ್ರಸಾದ ಅಂತ ತಿನ್ನುವಂತ ಸ್ವಭಾವದವರು. ಅವ್ರನ್ನ ನಿಯತಂ ಸಂಗರಹಿತಂ, ಅರಾಗ ದ್ವೇಷವತ್ಕೃತಂ, ಆಸೆ ಮತ್ತು ದ್ವೇಷದಿಂದ ಯಾವ ಕೆಲಸನೂ ಮಾಡಕ್ ಹೋಗಲ್ಲ. ನಾವು ಸಾಮಾನ್ಯಕ್ಕೆ ಮಾಡೋದು ಅದಕ್ಕೆ. ಯಾವ್ದಕ್ಕಾರ ಆಸೆ, ಅದು ಎನರ್ಜಿ ಬರೋದೇ ನನ್ನ ಆಸೆಯಿಂದ. ಮೊದಲನೇ ಉಪನ್ಯಾಸದಲ್ಲಿ ಹೇಳಿದೀನಿ ನೋಡಿ, ಎನರ್ಜಿ ಬರೋದೇ ಆಸೆಯಿಂದ, ಇಲ್ಲ ದ್ವೇಷದಿಂದ, ಇಲ್ಲ ಕೃತಜ್ಞತೆಯಿಂದ. ಆಸೆ ದ್ವೇಷದಿಂದ ಬಂದ ಕೆಲಸ ಮಾಡಕ್ ಹೋಗೋದಿಲ್ಲ ಅವ್ರು. ಯಾಕೆಂದ್ರೆ ಆಸೆ ದ್ವೇಷ ಇನ್ನೂ ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ, ಅದು ದಾರವಿಲ್ಲದ ಗಾಳಿಪಟ ಅದು. ಅದಕ್ಕೋಸ್ಕರ ಅದ್ ಮಾಡೋದಿಲ್ಲ. ಅರಾಗ ದೇಶ ಕೃತಂ. ಆಮೇಲೆ ಕೊನೆಗೆ ಏನು ಅಂತಂದ್ರೆ ಅಫಲ ಪ್ರೇಪ್ಸನ ಕರ್ಮ, ಆ ಕರ್ಮದ ಫಲ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡದೆ ಕೆಲಸ ಮಾಡುವಂಥದ್ದಿದೆಯಲ್ಲ, ಅದು ಸಾತ್ವಿಕರು ಕೆಲಸ ಮಾಡುವಂತ ರೀತಿ. ಫಲದ ಬಗ್ಗೆ ಯಾಕೆ ಯೋಚನೆ ಮಾಡ್ಬಾರ್ದು? ನಾವು ಸಂಕಲ್ಪ ಮಾಡೋದೇ ಫಲ ಬರ್ಲಿ ಅಂತ. ನಾವು ಕೆಲಸ ಮಾಡ್ತಿರೋದು ರಾಜ್ಯದ ಕೆಲಸ ಮಾಡ್ತಿರೋದು ಯಾಕಂದ್ರೆ ಫಲ ಬರ್ಲಿ ಅಂತ. ಆದ್ರೆ ಅವ್ರಿಗೆ ಗೊತ್ತು, ಜಾಣ್ರವ್ರು, ಅವ್ರಿಗೆ ಫಲ ಬರುತ್ತೋ ಇಲ್ಲೋ ಗ್ಯಾರಂಟಿ ಇಲ್ಲ. ಆ ಗ್ಯಾರಂಟಿ ಇಲ್ಲದೆ ಇರೋ ಜೊತೆಲಿ ದೇ ಡೋಂಟ್ ವಾಂಟ್ ಟು ಗ್ಯಾಂಬಲ್ ವಿತ್ ದಿ ಔಟ್ಕಮ್ ಆಫ್ ದಿ ವರ್ಕ್. ಯಾಕೆ ಅಂತಂದ್ರೆ ಹಾಗೆ ಮಾಡದೇ ಇದ್ರೆ ಏನಾಗುತ್ತೆ ಅಂದ್ರೆ ಸಂಕಲ್ಪ ಮಾಡಿದಾಗ್ಲೇ ಶುರುವಾಗುತ್ತೆ ನಮ್ಗೆ ಡೈಲೆಮಾ. ಅದಾಗತ್ತೋ ಹೋಗುತ್ತೋ ಏನ್ ಮಾಡೋದು ಅಂತ. ಮಾಡುವಾಗ ಇದು ಸರಿಯೋ ತಪ್ಪೋ ಅನ್ನೋ ಡೈಲೆಮಾ. ಮಾಡಿದ ಮೇಲೆ ಬಂದಾಗ ನಾನು ಇಷ್ಟು ಅನ್ಕೊಂಡಿದ್ದೆ ಅಷ್ಟು ಬರ್ಲಿಲ್ಲ ಅನ್ನೋಂಥ ಡೈಲೆಮಾ. ಅದರಿಂದ ಕೆಲಸ ಮಾಡುವಾಗ, ಕೆಲಸ ಕಲ್ಪಿಸ್ಕೊಂಡಾಗ, ಕೆಲಸ ಮಾಡಿದ ಮೇಲೆ, ಕೆಲಸ ಮುಗಿದ ಮೇಲೂ ಡೈಲೆಮಾ ತಪ್ಪೋದಿಲ್ಲ. ನಿರ್ದ್ವಂದ್ವವಾಗಿರ್ಬೇಕು ಅಂತ ಕೆಲಸ ಮಾಡ್ಬೇಕು. ಆ ಕೆಲಸದ ದ್ವಂದ್ವಕ್ಕೆ ನಾವು ಸಿಕ್ಕಾಕೋಬಾರ್ದು ಅಂತ ಆದ್ರೆ ಏನ್ ಮಾಡ್ಬೇಕು? ನಾವು ಸಾತ್ವಿಕವಾಗಿ ಕೆಲಸ ಮಾಡ್ಬೇಕು ಅಂತ ಕೃಷ್ಣ. ಇದು ಯಾರಿದ್ದು? ಸಾತ್ವಿಕರು ಕೆಲಸ ಮಾಡೋ ರೀತಿ ಅಂತ. ಅಂದ್ರೆ ಅವರು ಇದ್ದಿದ್ರಲ್ಲಿ ನೆಮ್ಮದಿಯಾಗಿರ್ತಾರೆ ಅಂತ. ನಾವ್ ಹೇಗ್ ಮಾಡ್ತಿದೀವಿ ಅನ್ನೋವಂಥದ್ದನ್ನ ಎರಡನೇ ರಾಜಸವಾದವರು ಹೇಗ್ ಮಾಡ್ತಾರೆ ಅನ್ನಕ್ಕೆ 2ನೇ ಪದ್ಯದಲ್ಲಿ ಹೇಳ್ತಾರೆ. 2ನೇ ಶ್ಲೋಕ, ಮುಂದಿನ ಶ್ಲೋಕದಲ್ಲಿ ರಾಗಿ ಅಂತ ಹೇಳ್ತಾರೆ. ಮೊದಲು ರಾಗಿ, ರಾಗಿ ಅಂದ್ರೆ ರಾಗ ಉಳ್ಳವನು, ನಂಗಿದ್ ಬೇಕು ಅಂದ್ಕೊಳ್ಳು. ಅವನು ರಾಜಸವಾದ ಮನುಷ್ಯ. ಸರಿ, ಏನೂ ಬೇಕಾಗಿಲ್ಲ, ನಾನು ಉಸಿರಾಡ್ತಿದ್ದೀನಿ, ನಾನು ನೋಡ್ಕೊಂಡು ಸಂತೋಷ ಪಡ್ತೀನಿ, ತಾಯಿಯಾಗಿರೋದು ಬಿಟ್ಬಿಟ್ಟು ಆಸೆ ಪಡೋಕ್ ಹೋಗ್ತೀನಿ. ರಾಗಿ, ರಾಗ ಅಂದ್ರೆ ಆಸೆ. ಆಸೆಯಿಂದ ಕೆಲಸ ಮಾಡೋನು ಯಾರೋನು? ಯಾರು ಆಸೆಯಿಂದ ಕೆಲಸ ಮಾಡೋನು? ರಾಜಸಿಕ, ರಾಗಿ. ಆಮೇಲೆ ಮುಂದಕ್ಕೇನು ಅಂತಂದ್ರೆ ರಾಗಿ ಕರ್ಮ ಫಲ ಪ್ರೇಪ್ಸು, ಈ ಕೆಲಸದಿಂದ ಒಂದು ಫಲ ಬರಬೇಕು ಅಂತ ಆಸೆ ಪಡ್ತಾನೆ. ಮುಂದಕ್ಕೆ ಎಂಥದ್ದು ಲೋಭಿ, ತಾನು ಕಷ್ಟಪಟ್ಟು ಸಂಪಾದನೆ ನಾನು ಯಾರಿಗೂ ಕೊಡೋಲ್ಲ, ನಾನೇ ಸುಖ ಬೀಳ್ತೀನಿ ಅಂತ ಹೋಗೋ ಲೋಭ ಬೆಳೆಸ್ಕೊತಾನೆ.
ಆಮೇಲೆ ಹಿಂಸಾತ್ಮಕ, ಅದನ್ನ ಯಾರು ತಗೊಳ್ಲಿಕ್ಕೆ ಅನ್ಕೊಡ್ ಬಿಡ್ತಾನ ಅವನು. ಅಶುಚಿ, ಹಿಸ್ ಮೈಂಡ್ ಈಸ್ ನಾಟ್ ಕ್ಲೀನ್. ಯಾಕೆಂದ್ರೆ ಅದೇ ಹೇಳಿದ್ನಲ್ಲ, ಆಸೆ ಪಟ್ಟಿದ್ರಿಂದ ಕಾರ್ಯ ಪ್ರಾರಂಭ ಮಧ್ಯ ಕೊನೆ ಎಲ್ಲ ಮಾಡ್ತಾನೆ. ಅದರಿಂದ ಇಷ್ಟು ಅವಸ್ಥೆ ರಾಜಸವಾಗಿ ಕೆಲಸ ಮಾಡೋರಿಗೆ. ಅದರಿಂದ ನೀನು ಕೆಲಸದ ಪ್ರೀತಿ ಬೆಳೆಸ್ಕೋಬೇಕಾದ್ರೆ ರಾಜಸವಾದ ಪ್ರೀತಿ ಬೆಳೆಸ್ಕೋಬೇಡಪ್ಪ ಅಂತ ಹೇಳ್ತಾನೆ. ಅದಕ್ಕಿನ್ನ ಮುಂದಿನ ಭಾಗ ಇನ್ನೂ ಚೆನ್ನಾಗಿದೆ. ಹರ್ಷ ಶೋಕಾನ್ವಿತಂಚೈವ ಕರ್ಮ ರಾಜಸ ಮುಚ್ಚತೆ. ಹರ್ಷ ಶೋಕದಿಂದ ನೆನ್ಪಿಟ್ಕೋತಾನ ಅವನು. ಹರ್ಷ ಶೋಕ ಬಂದಿದೆ ನಿಜ, ನಾವು ಕೆಲಸ ಮಾಡಿದಾಗ ಲಾಭ ಬಂತು ನಷ್ಟ ಬಂತು, ನಾನು ಅನ್ಕೊಂಡಿದ್ದಕ್ಕೆ ಲಾಭ ಬಂದ್ರೆ ಸಂತೋಷ ಬಂತು, ನಾನು ಅನ್ಕೊಂಡಿದ್ದಕ್ಕೆ ಬಂದ್ರೆ ದುಃಖ ಬರುತ್ತೆ. ಅದನ್ನ ಬಿಟ್ಬಿಡೋದಲ್ವೇ, ಅದ್ ಹೊತ್ಕೊಂಡ್ ತಿರುಗ್ತಾನೆ ಜೀವಮಾನ ಪಡಿಂದ. ನಾನು ಅವತ್ತು ಮಾಡಿದೆ ನೋಡಿದೆ ಹೆಂಗಾಗ್ಬಿಡ್ತು ಗೊತ್ತಾ ಅಂತ ಅದನ್ನ ಹೊತ್ಕೊಂಡ್ ತಿರುಗ್ತಾನೆ. ಮನುಷ್ಯ ಹಗುರವಾಗಿರ್ಬೇಕೆ ಹೊರತು ಮಾರನೇ ದಿವ್ಸದ ಕೆಲಸ ಮಾಡೋದಕ್ಕೆ, ನಿನ್ನೆ ದಿವಸ ಕೆಲಸ ಕೆಟ್ಟೋದನ್ನ ಇವತ್ತು ನಾನು ಯೋಚನೆ ಮಾಡ್ತಾ ಕೂತಿದ್ದೆ, ಇವತ್ತು ನಾನು ನೆಟ್ಟಗೆ ಕೆಲಸ ಮಾಡ್ತೀನಿ ನಾನು ಇಲ್ಲ. ಅದರಿಂದ ಕೃಷ್ಣನ ಕಿವಿ ಮಾತು ಏನು ಅಂದ್ರೆ, ಕೆಲಸ ಮಾಡಿ, ಆ ಕೆಲಸ ಮಾಡಿದ ಹರ್ಷ ಶೋಕವನ್ನ ಕೆಲಸ ಮಾಡ್ತಿದ್ದಾಗ್ಲೇ ಮರ್ತು ಬಿಡಿ, ಆಗ ನೀವು ರಾಜಸವಾಗೋದಿಲ್ಲ. ಇಲ್ಲೇ ಇದ್ರೆ ನೀವು ಹಳೆ ನೋಡಿ, ವಾಸನೆ ಅಂದ್ರೇನು, ಪೂರ್ವ ಜನ್ಮದ ವಾಸನೆ ಅಥವಾ ಹಿಂದಿನ ಅನುಭವದ ವಾಸನೆ ಅಂದ್ರೇನು, ನಾನು ಮಾಡಿದ್ದೀನಿ ಏನೇನು ಬಂತು ಅಂತ ಅದೆಲ್ಲ ತಲೆ ಗೊಬ್ಬರ ತುಂಬಿಟ್ಕೊಂಡಿದ್ದೀನಿ ನಾನು, ಹರ್ಷ ಶೋಕಗಳನ್ನ, ಅಂಥದ್ದು ರಾಜಸ ಅಂತ ಹೇಳ್ತಾರೆ. ಆದ್ರಿಂದ ಇಲ್ಲಿ ಗಮನಿಸಬೇಕಾದ್ದೇನಪ್ಪಾ ಅಂದ್ರೆ, ಒಂದು ಕೆಲಸವನ್ನ ರಾಜಸವಾಗಿ ಮಾಡಿದ್ರೆ ಕಷ್ಟಕ್ಕೆ ಬರುತ್ತೆ. ಸಾತ್ವಿಕ ಹೇಳಿದ್ರೆ ಸಾಕಾಗಿತ್ತು ಸರ್, ನೀವು ರಾಜಸ ಯಾಕೆ ಹೇಳ್ತಿದ್ದೀರಾ ಅಂತ ನೀವು ಕೇಳ್ಬೋದು. ಯಾಕೆ ಹೇಳ್ತೀನಿ ಅಂದ್ರೆ, ಇದನ್ ಮಾಡ್ಬೇಕು ಅಂದಾಗ ಇದನ್ ಮಾಡಬಾರ್ದು ಅಂತಾನು ಹೇಳ್ಬೇಕಲ್ಲ, ಅದಕ್ಕೋಸ್ಕರ ರಾಜಸ ಹೀಗೆ ಮಾಡಬಾರ್ದು ಅಂತ. ರಾಜಸ ಆಯ್ತು. ಈಗ ತಾಮಸದ್ದಕ್ಕೆ ಹೇಗ್ ಮಾಡ್ತಾರೆ ಅನ್ನೋವಂಥದ್ದು ನೋಡು. ಒಂದ್ ಕೆಲಸನ ತಾಮಸವಾಗಿ ಹೆಂಗ್ ಮಾಡ್ತಾರೆ, ಅದು ತುಂಬಾ ಸ್ವಾರಸ್ಯವಾಗಿದೆ. ಅನುಬಂಧಂ, ತಾಮಸ ಅಂದ್ರೇನು, ತಮಸ್ಸು ಅಂದ್ರೆ ಕತ್ಲೆ. ಅವನಿಗೆ ಆ ಕಾರ್ಯ ಫಲವೂ ಗೊತ್ತಿಲ್ಲ, ಕಾರ್ಯದ ಸುಖವೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಏನ್ ಬರುತ್ತೋ ಅದು ತಿನ್ಕೊಂಡಿರ್ತೀನಿ ಅಂತ ಕತ್ತಲೆ. ಅವನ ಮನಸ್ಸು ಯಾವ್ದು ಆಲೋಚನೆ ಮಾಡಲ್ಲ ಅಂದ್ರೆ ಅವನು ಅವ್ರದ್ದು ಹೇಗಿರುತ್ತೆ ಅಂದ್ರೆ ಅನುಬಂಧಂ. ಅವನಿಗೆ ಈ ಕೆಲಸದ ಪರಿಣಾಮ ನನ್ನ ಮೇಲೆ ಏನಾಗುತ್ತೆ, ಇತರೆಯವ್ರ ಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಮಾಡ್ತಾ ಹೋಗ್ತಾನೆ. ಆಮೇಲೆ ಅನ್ಕೋತಾನೆ ಏನು, ಅಯ್ಯೋ ಹೀಗೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಅಂತ. ಇದು ಮಹಾಭಾರತದಲ್ಲಿ ತುಂಬಾ ಚೆನ್ನಾಗಿದೆ. ದ್ರೌಪದಿ ಹತ್ರ ಯಾರು ಕೃಷ್ಣ ಬಂದು ಕೇಳ್ತಾನೆ, ಅಮ್ಮ ನೀನ್ ಪ್ರತಿಜ್ಞೆ ಮಾಡಿದ್ಯಲ್ಲ, ಏನು ದುರ್ಯೋಧನನ ತೊಡೆ ಮುರಿತೀನಿ, ದುಶ್ಯಾಸನನ ರಕ್ತ ಕುಡಿತೀನಿ ಅಂತ ಭೀಮನ್ ಕೈ ಪ್ರತಿಜ್ಞೆ ಮಾಡಿದ್ಯಲ್ಲ, ಈಗ ಸಂತೋಷವಾಗಿದೆಯಾ, ಎಲ್ಲ ಆಯ್ತಲ್ಲ ನೀನ್ ಪ್ರತಿಜ್ಞೆ ಎಲ್ಲ ಅಂತಂದ್ರೆ, ಆಗ ದ್ರೌಪದಿ ಹೇಳ್ತಾಳೆ ಏನಂತ ಅಂದ್ರೆ, ಇಷ್ಟೊಂದೆಲ್ಲ ಅನ್ಯಾಯ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕೃಷ್ಣ, ನಾನು ಹಠ ಮಾಡಿದಾಗ ನನ್ನ ಹಠ ಒಂದೇ ನನ್ನ ಕಲ್ಪನೆಯಲ್ಲಿತ್ತು ಅಂತ ಹೇಳ್ತಾಳೆ. ಹಾಗಾಗಿ ಏನಾಗ್ಬಿಡುತ್ತಪ್ಪ ಅಂತಂದ್ರೆ, ಒಂದು ಕೆಲಸದ ಪರಿಣಾಮ ಏನು ಅಂತ ನಾವು ಒಮ್ಮೆಯೂ ಆಲೋಚನೆ ಮಾಡೋದಿಲ್ಲ. ಜೀವನನ ಎರಡ್ ತರ ನೋಡ್ಬೋದು, ಸೀರಿಯಸ್ ಆಗಿ ನೋಡ್ಬೋದು, ಅವಾಗ್ಲೂ ಕಷ್ಟವೇ. ಎಲ್ಲವನ್ನು ಸೀರಿಯಸ್ ಆಗಿ ನೋಡ್ತಾ ಕೂತ್ಕೊಂಡ್ರೆ, ಅಥವಾ ಹುಡುಗಾಟಿಕೆ ಮಾಡ್ಬೋದು, ಅದು ಕಷ್ಟವೇ. ಯಾಕೆಂದ್ರೆ ಎಲ್ಲವೂ ಹುಡುಗಾಟಿಕೆ ಅಲ್ಲ. ಯಾವ ಕೆಲಸಕ್ಕೆ ಎಷ್ಟು ಗಾಂಭೀರ್ಯ ಬೇಕೋ ಅಷ್ಟು ಗಾಂಭೀರ್ಯ ನಾವು ತೋರಿಸೋದಕ್ಕಿಂತ ಇಲ್ಲ ಜಾಸ್ತಿ ತೋರಿಸ್ತೀವಿ, ಇಲ್ಲ ಕಮ್ಮಿ ತೋರಿಸ್ತೀವಲ್ಲ, ಅವರೆಲ್ಲ ತಾಮಸಿಗರು ಅಂತ. ಕಷ್ಟ ಅದು. ಹೇಗೆ ಅಂದಾಜು ಮಾಡ್ತೀವಿ ನಾವು, ಮಾಡಕ್ ಆಗಲ್ಲ, ಆದ್ರೂ ಪ್ರಯತ್ನ ಪಡ್ಬೇಕು ಅದಕ್ಕಲ್ಲಿ. ಅನುಬಂಧಂ ಆಯ್ತಲ್ಲ. ಇನ್ನೊಂದು ಕ್ಷಯ. ನಾನು ಒಂದು ಕೆಲಸ ಮಾಡಕ್ ಹೋದ್ರೆ ಎಷ್ಟೆಲ್ಲ ನಷ್ಟ ಆಗುತ್ತೆ ನಮಗ್ ಗೊತ್ತೇ ಆಗಿರಲ್ಲ. ನಮ್ಮ ಆಯಸ್ ನಷ್ಟ ಆಗುತ್ತೆ, ನಮ್ಮ ಶ್ರಮ ನಷ್ಟ ಆಗುತ್ತೆ, ನಮ್ಮ ಏಕಾಗ್ರತೆ ನಷ್ಟ ಆಗುತ್ತೆ, ಸುಮ್ಮನೆ ಕೂತ್ಕೊಂಡೆ ಧ್ಯಾನ ಮಾಡ್ಬೋದಾಗಿತ್ತು, ನಷ್ಟ ಆಗುತ್ತೆ. ಹೀಗೆ ನಾನು ಕೆಲಸ ಮಾಡೋಕ್ ಹೋದಾಗ ಲಾಭದ ಕಡೆ ನಂಗೆ ಗಮನ ಹೊರತು ಏನ್ ಗಳಿಸ್ಕೋತೀನಿ ಅನ್ನೋ ಕಡೆ ಗಮನ ಹೊರತು ಏನ್ ಕಳ್ಕೋತೀನಿ ಅಂತ ನಂಗೆ ಗೊತ್ತಿಲ್ಲ. ಅದರಿಂದ ಕ್ಷಯದ ಎಚ್ಚರ ನಮ್ಗಿಲ್ಲ, ಅನುಬಂಧದ ಎಚ್ಚರ ಇಲ್ಲ. ಹಿಂಸಾ, ಇದು ನನಗೂ ನಾನು ಹಿಂಸೆ ಮಾಡ್ಕೋತೀನಿ ಕೆಲಸ ಮಾಡೋದಕ್ಕೆ, ನಾನ್ ಕೆಲಸ ಮಾಡ್ಬೇಕು ಅಂತ ಮನೆಯವ್ರಿಗೂ ನಾನು 9 ಗಂಟೆ ಹೋಗ್ಬೇಕು ತಿಂಡಿ ಮಾಡ್ಕೊಟ್ಬಿಡು ಅಂತ ನನ್ನ ತಂಗಿನ ಎಷ್ಟು ಗೋಳಿಕೊಂಡಿದ್ದೇನೋ ನಾನು, ಆಗ ನಾವು ಮಾಡಿರ್ತೀವಿ, ಅದನ್ನ ಲೆಕ್ಕ ಹಾಕಿರೋದಿಲ್ಲ. ಅನುಬಂಧಂ ಕ್ಷಯಂ ಹಿಂಸಾ ಅನಪೇಕ್ಷಿತಂ. ನಾನು ಅನ್ಕೊಂಡಿಲ್ಲೇ ಇರೋ ಕೆಲಸಗಳು ಬೇಕಾದಷ್ಟು ಆಗ್ಬಿಡುತ್ತೆ. ನಾನೊಂದು ಕೆಲಸ ಮಾಡಕ್ ಹೋಗಿದ್ ನಂಗೆ ಗೊತ್ತೇ ಇರಲಿಲ್ಲ. ಈಗ ದ್ರೌಪದಿ ಹೇಳಿದ್ದಲ್ಲ, ಇಷ್ಟೆಲ್ಲ ಜನ ಸಾಯ್ತಾರೆ ಅಂತ ನಂಗೆ ಗೊತ್ತಾಗ್ಲಿಲ್ಲ, ನಾನು ಒಪ್ಪಂದ ಮಾಡ್ಕೊಂಡು ನಾನು ವ್ಯಥೆ ಪಟ್ಟಾಗ ಅಂತ. ಅನುಬಂಧ ಕ್ಷಯ ಹಿಂಸಾ ಅನಪೇಕ್ಷಿತಂ ಪೌರುಷಂ. ನಾನು ರಿಸ್ಕ್ ಎಲ್ಲ ತಗೊಂಡು ಕೆಲಸ ಮಾಡ್ಬೇಕು, ಯಾವ ಕೆಲಸ ಮಾಡಿದ್ರು ಕೂಡ ಆ ಪೌರುಷವನ್ನು ನಷ್ಟ ಆಗುತ್ತೆ. ಇವುಗಳ ಅಜ್ಞಾನದಿಂದ ಯಾರ ಕೆಲಸ, 5
ಅನುಬಂಧ ಕ್ಷಯ ಹಿಂಸಾ ಆ, ಅನಪೇಕ್ಷ ಪುರುಷಂ. ಇದರ ಪರಿಜ್ಞಾನವೇ ಇಲ್ಲ ಯಾರು ಕೆಲಸ ಮಾಡ್ತಾರೋ ಅಂಥವ್ರನ್ನ ತಾಮಸಿಗರು ಅಂತ ಕೃಷ್ಣ ಕರೀತಾನೆ. ಸುಮ್ಮನೆ ನಮ್ಮ ನಿತ್ಯದ ಕೆಲಸ ಅಲ್ಲೇ ತಗೊಳ್ಳೋ, ಒಂದು ಸಾರಿ ಇವನ್ನೆಲ್ಲ ಆಲೋಚನೆ ಮಾಡಿದೀವ ನಾವು? ಮಾಡಿಲ್ಲ. ಆದ್ರೆ ಕಷ್ಟ ಬಂದ್ರೆ ನೋಡಿ, ನಾ ಕೆಲಸ ನಾವು ಒಂದೇ ಹೇಳೋದು, ಒಳ್ಳೆ ಉದ್ದೇಶದಿಂದ ಮಾಡಿದೆ ನಾನು, ಆದ್ರೂ ನನಗೆಲ್ಲ ಕಷ್ಟ ಬಂದ್ಬಿಡ್ತು. ಆತ್ಮೀಯರೇ, ಉದ್ದೇಶ ಒಳ್ಳೆ ಇದ್ದರೆ ಸಾಲದು, ವಿಧಾನ ಪರಿಣಾಮದ ಪ್ರಜ್ಞೆ ನಮ್ಗಿರ್ಬೇಕ ಬೇಡವಾ? ಆದ್ದರಿಂದ ಕೆಲಸದ ಪ್ರೀತಿ ನಮ್ಗೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ನಾವು ತಾಮಸವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಒಂದು ತುಂಬಾ ಗಂಭೀರವಾದಂಥ ಸತ್ಯ ಅನ್ನುವಂಥದ್ದು ಗಮನಿಸ್ಬೇಕಾದ್ರೆ. ಇಷ್ಟೊತ್ತು ಕೆಲಸದ ಪ್ರೀತಿ ಅಂದ್ರೆ ಕೆಲಸ ಆಗ್ತಲ್ಲ, ಕೆಲಸ ಅಂದ್ರೆ ಹೇಗ್ ಮಾಡ್ಬೇಕು, ಸಾತ್ವಿಕವಾಗಿ, ರಾಜಸವಾಗಿ, ತಾಮಸವಾಗಿ ಇನ್ನೊಂದು ಹೇಳಿದೆ. ಇನ್ನು ನಾನು ಅನ್ನೋದನ್ನ ಹೇಗೆ ಗುರುತಿಸ್ಕೋಬೇಕು? ಕರ್ತ ಅಂದ್ರೆ ಕರ್ತವ್ಯವನ್ನ ಮಾಡೋನ್ ಕರ್ತ ತಾನೆ, ಕಾರ್ಯವನ್ನು ಮಾಡೋನ್ ಕರ್ತ ತಾನೆ. ಕರ್ತ ಹೆಂಗಿರ್ಬೇಕು ಅಂತ ಅದಕ್ಕೂ 3 ಹೇಳ್ತಾನೆ ಕೃಷ್ಣ. ಆ 3 ನಾನೀಗ ನಿರೂಪಿಸ್ಲೇಬೇಕು. ಯಾಕೆಂದ್ರೆ ಕಾರ್ಯಪ್ರೀತಿ ಮಾಡ್ಬೇಕಾದ್ರೆ ನಾನು ಹಂಗೆ ಮಾಡ್ಬೇಕಲ್ಲ. ಸಾತ್ವಿಕ ಕರ್ತ ಹೇಗಿರ್ತಾನೆ ಅಂತ ಭಗವದ್ಗೀತೆ ಹೇಳ್ತಾರೆ ಅಂದ್ರೆ ಮುಕ್ತ ಸಂಗಹ, ಆ ಕೆಲಸಕ್ಕೆ ಕಂಡುಕೊಂಡಿರೋದಿಲ್ಲ ಅವನು. ಬರ್ಲಿ ಬಿಡ್ಲಿ ನಾ ಮಾಡ್ತೀನಿ, ಪ್ರಾಸಾದಿ ಅಂತ. ನಾಹಂವಾದಿ ನೋಡಿ, ಕರ್ತೃತ್ವ ಭ್ರಾಂತಿ ಹೋಯ್ತು. ಮುಕ್ತ ಸಂಘ ಅನ್ನಾಗ ಭೋಕ್ತೃತ್ವ ಹೋಯ್ತು. ನಾ ಅಹಂವಾದಿ, ನಾನು ಮಾಡಿದೆ ಅಂತ ಅವನು ಅನ್ನೋದಿಲ್ಲ. ಧೃತ್ಯುತ್ಸಾಹ ಸುಮನ್ವಿತಂ, ಅವನಿಗೆ ಕೆಲಸದ ಫಲದ ಚಿಂತೆ ಇಲ್ಲ, ಕೆಲಸದ ಛಲದ ಎಚ್ಚರ ಇದೆ. ಅದಕ್ಕೆ ಧೃತಿ ಅಂತ, ಧೃತಿಗಿಡಬಾರ್ದು ಅಂತ ಹೇಳ್ತೀವಲ್ಲ, ಧೈರ್ಯ. ಉತ್ಸಾಹ ಸಮನ್ವಿತಂ, ಮುಂದಿನ ಕಂಡೀಷನ್, ಯಾರು ಉತ್ಸಾಹದಿಂದ ಕೆಲಸ ಮಾಡ್ತಾರೋ ಅವ್ರಿಗೆ ದುಃಖ ಇಲ್ಲ. ಹಾಗಾಗಿ ನಾನು ಕೆಲಸ ಮಾಡೋಕ್ ಮುಂಚೆ ಯಾವ ಉತ್ಸಾಹ ಇರುತ್ತೋ ಕೆಲಸ ಮುಗಿಸುವಾಗ್ಲೂ ಅದೇ ಉತ್ಸಾಹ ಇರ್ಬೇಕು. ಈ ಕೆಲ್ಸಕ್ಕೆ ತುಂಬಾ ಅಂಟ್ಕೊಂಡ್ಬಿಟ್ಟೆ ಅಂತ ಇಟ್ಕೊಂಡು, ತುಂಬಾ ಇಷ್ಟ ಆಯ್ತು, ನಂಗೆ ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ, ಬಿಟ್ಟು ಹೋಗಿ ಇನ್ನೊಂದು ಕೆಲಸ ಮಾಡಿದ್ರು ಈ ಕೆಲ್ಸದ್ದೇ ಯೋಚನೆ ಮಾಡಿ ಆ ಕೆಲಸನೂ ಕೆಡಿಸ್ತೀನಿ, ಈ ಕೆಲಸನೂ ಅನಗತ್ಯವಾಗಿ ಆಯಾಸ ಮಾಡ್ಕೋತೀನಿ. ಬೇಡ, ದ್ವೇಷ ಮಾಡ್ಕೊಂಡೆ ಅಂತ ಇಟ್ಕೊಳ್ಳ, ಅವಾಗ ಈ ಕೆಲಸ ಬಿಡ್ತೀನಿ, ಇನ್ನೊಂದು ಕೆಲ್ಸಕ್ಕೆ ಹೋದಾಗ ಅಯ್ಯೋ ಆ ಕೆಲಸ ನಾ ಸರಿಯಾಗಿ ಮಾಡ್ಬೇಕಾಗಿತ್ತು ಅಂತ ಅದಕ್ಕೂ ವ್ಯತ್ಯಾಸ. ಹೀಗಾಗಿ ಸಾತ್ವಿಕವಾದವನು ಯಾರು? ಮುಕ್ತ ಸಂಘ ನ ಅಹಂವಾದಿ ಧೃತ್ಯುತ್ಸಾಹ ಸಮನ್ವಿತಂ, ಧೃತಿ ಉತ್ಸಾಹದಿಂದ ಕೂಡಿರಬೇಕು. ಸಿದ್ಧಿ ಅಸಿದ್ಧವು ನಿರ್ವಿಕಾರ, ಸಿದ್ಧಿ ಅಸಿದ್ಧಿಗಳಿಗೆ ವಿಕಾರಕ್ಕೆ ಒಳಗಾಗದೆ ಇರೋನು ಅನ್ನೋದು ಮುಂದಿನ ಕಂಡೀಷನ್. ಕರ್ತ ಸಾತ್ವಿಕ ಮುಕ್ತತೆ, ಕೆಲಸ ಮಾಡುವಾಗ ಈ ಅಂಶಗಳನ್ನ ಯಾರು ಪಾಲಿಸ್ತಾನೋ, ಯಾರು ಯಾವ ಕೆಲಸವನ್ನಾದ್ರೂ ಉತ್ಸಾಹದಿಂದ ಮಾಡ್ತಾನೋ ಅವನಿಗೆ ಆಯಾಸ ಅಂತ ಕರ್ತನ ಒಂದು ಲಕ್ಷಣವನ್ನ ಹೇಳಿದ. ಅದರಿಂದ ಈಗ ನನ್ನ ವೇಳೆ ಆಗ್ತಾ ಬಂದಿದ್ರಿಂದ ನಾನು ಯಾವುದು ಕೆಲಸದ ದ್ವೇಷ ಇದೆಯಲ್ಲ ಅದನ್ನು ಇವತ್ತೇ ಮಾಡ್ತೀನಿ ಅಂತ ನಾ ತಿಳ್ಕೊಂಡಿದ್ದೆ. ಕೆಲಸದ ಪ್ರೀತಿನೇ ಇನ್ನೂ ಮುಗ್ದಿಲ್ಲ. ಭಗವದ್ಗೀತೆ ಇನ್ನೂ 1-2 ಶ್ಲೋಕ ಇದೆ. ಆದ್ದರಿಂದ ಅದನ್ನ ನೀವು ಒಪ್ಪೋದಾದ್ರೆ ಕೆಲಸದ ಪ್ರೀತಿ ಭಾಗ 4 ಮಾಡ್ಬಿಟ್ಟು ಅದರಲ್ಲಿ ಭಗವದ್ಗೀತೆಯಲ್ಲಿ ಹೇಳಿರೋ ಈ ಕಿವಿ ಮಾತುಗಳಿದೆಯಲ್ಲ ತುಂಬಾ ಮುಖ್ಯ. ಅದು ನಾವು ಕೆಲಸವನ್ನ ಪ್ರೀತಿಯಿಂದ ಮಾಡೋದಕ್ಕೆ ತುಂಬಾ ಮುಖ್ಯ. ಕೆಲಸ ಕೆಟ್ಟೋಗತ್ತಲ್ಲ ಅಂತ ನಮ್ಗೆ ಭಯ ಅಂದ್ರೆ ಕೃಷ್ಣ ಹೇಳ್ತಾನೆ, ಸಹಜಂ ಕರ್ಮ ಕೌಂತೆಯ, ಕರ್ಮ ಅನ್ನೋದು ಸಹಜ, ಪ್ರಕೃತಿ ನಿನ್ನ ಬಿಡೋದಿಲ್ಲ, ಆಡಿಸತ್ತೆ ಕತೆ. ಯಾಕಂದ್ರೆ ನಿಂಗೆ ದೇಹ ಕೊಟ್ಟಿದೆ, ನಾವು ಏಜೆಂಟ್ ಇದೆ ಅಲ್ಲಿ, ಪ್ರಕೃತಿಯ ಏಜೆಂಟು ನಮ್ ದೇಹ, ಅದ್ರ ಕೈಲಿ ಕೆಲಸ ಮಾಡಿಸುತ್ತೆ. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ತ್ಯಜೆ, ಅದು ದೋಷವಾದ್ರೂ ಮಾಡು, ಪರವಾಗಿಲ್ಲ, ದೋಷ ಆದ್ರೂ ಏನ್ ತೊಂದ್ರೆ, ಇನ್ನೇನ್ ದೋಷ ಆಗುತ್ತೆ, ನಿನ್ ದೇಹಕ್ಕೆ ಒಂಚೂರು ಹಿಂಸೆ ಆಗುತ್ತೆ, ಮಾಡು. ಸರ್ವಾರಂಭ ಹಿ ದೋಷೇಣ, ಎಲ್ಲ ಕೆಲಸಗಳು ದೋಷ. ಧೂಮೇರಗ್ನಿರಿವಾವೃತ, ಬೆಂಕಿ ಹಾಕಿದ್ರೆ ಹೊಗೆ ಬಂದೇ ಬರುತ್ತಪ್ಪ. ಆ ಕೆಲಸ ಮಾಡಿದಾಗ ಈ ತರ ಡೈಲಾಮಗಳು ಬಂದೇ ಬರುತ್ತೆ. ಬಂದ್ರೆ ಬರ್ಲಿ ಮಾಡು ಅಂತ ಹೇಳ್ತಾನೆ. ಅಂದ್ರೆ ಕೆಲಸನ ಮಾತ್ರ ಯಾವ ಕಾರಣಕ್ಕೂ ನಿಲ್ಲಿಸ್ಬೇಡ ಅಂತ. ಕಾರ್ಲ್ ಮಾರ್ಕ್ಸ್ ಹೇಳಿದ್ನಲ್ಲ, ಏನಂದ್ರೆ ಕೆಲಸ ಅನ್ನೋದನ್ನ ಮಾಡಬೇಡ, ದೇವ್ರ ಧ್ಯಾನ ಮಾಡುವಂತ ರಿಲಿಜಿಯನ್ ಇಸ್ ಎ ಡೋಪ್ ಅಂತ. ಡೋಪ್ ಅಂದ್ರೆ ಹೆಂಡ ಕುಡಿಸಿದ ಹಾಗೆ ಅಂತ, ಮದ್ದು, ಡ್ರಗ್ ಅಂತ ಅರ್ಥದಲ್ಲಿ ಹೇಳ್ತಾನಲ್ಲ ಕೃಷ್ಣ. ಹೇಳ್ತಾನೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂತಿರ್ಬೇಡ, ಪ್ರಕೃತಿ ಕುಣಿಸ್ದಾಗ ಕುಣಿ. ನಮ್ ಗುರುಗಳು ಹೇಳಿದಾರಲ್ಲ, ಅವನ ಹಾಕಿ ತಾಳ್ದಂಗೆ ಕಣ್ಣು ಮುಚ್ಕೊಂಡು ಏಳ್ದಂಗೆ ಕುಣಿಯೋದೇ ರತ್ನನ್ ಪ್ರಪಂಚ ಅಂತ. ಹಾಗೆ ನೀವು ಕುಣಿ, ಪ್ರಕೃತಿ ಕುಣಿದ ಹಾಗೆ, ಆದ್ರೆ ಯಾವ್ದು ಮನಸ್ಸಿಗೆ ತಂದ್ಕೋಬೇಡ. ಇದು ಪ್ರಕೃತಿ ಕುಣಿಸ್ತಿದೆ, ನನ್ನ ದೇಹ ಕುಣಿತಿದೆ, ನಾ ದೇಹವೇ ನಾನಲ್ಲ ಅಂತ ಅನ್ಕೊಂಡು ಹಾಯಾಗಿರು ಅಂತ ಹೇಳುವಂತ ಮಾತನ್ನ ನಮ್ಮ ಗುರುಗಳಾದ ರಾಜರತ್ನಂ ಅವರ ಸ್ಮರಣೆಯಲ್ಲಿ ಹೇಳ್ತಾ ನನ್ನ ವೇಳೆ ಮುಗಿತಾ ಬಂತು. ಆದ್ದರಿಂದ ಇವತ್ತು ಸ್ವಲ್ಪ ಪ್ರಯಾಣ ಮಾಡ್ಕೊಂಡು ನಾನು ದಾವಣಗೆರೆಗೆ ಬಂದಾಗ್ಲೇ
6:45 7 ಗಂಟೆ ಆಗಿತ್ತು. ಎಲ್ಲಿ ಉತ್ಸಾಹವಾಗಿ ಮಾಡೋಕ್ ಆಗಲ್ವೋ ಅಂತ ನಾನು ಹೆದರಿದ್ದೆ. ನಿಮ್ಮೆಲ್ಲರ ಪ್ರೀತಿ ನನಗೆ ಆ ಉತ್ಸಾಹ ಕೊಟ್ಟು ನನ್ನ ಕೈಲಿ ಮಾತಾಡ್ಸಿದೆ. ಆದ್ರೆ ಕಾರ್ಯದ್ವೇಷವನ್ನು ಇವತ್ತು ಮುಗಿಸ್ತೀನಿ ಅಂತ ಅನ್ಕೊಂಡಿದ್ದೆ, ಅದಾಗ್ಲಿಲ್ಲ. ಇನ್ನೂ ಕೆಲವು ಭಗವದ್ಗೀತೆಯ ಅಂಶಗಳನ್ನು ಹೇಳಿ ನಾವು ಕಾರ್ಯ ಪ್ರೀತಿಯನ್ನು ಉಳಿಸ್ಕೊಳ್ಳೋದು ಹೇಗೆ ಮತ್ತೆ ಕಾರ್ಯದ್ವೇಷ ಮಾಡೋದು ಹೇಗೆ ಅನ್ನುವಂಥದ್ದು ಎರಡೂ ಸೇರಿಸಿ ಮುಂದಿನ ವಾರದಲ್ಲಿ ಮಾತನಾಡೋದಕ್ಕೆ ನೀವು ಒಪ್ಪಿಗೆ ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂಡು, ಇದನ್ನ ಸುಮ್ಮನೆ ಇವ್ರೇನೋ ಉದ್ದ ಮಾಡ್ತಿದ್ದಾರೆ ಅಂತ ಭಾವಿಸ್ದೆ ನನ್ನ ಇದಕ್ಕೆ ಕೊಡ್ಬೇಕು ಅಂತ ಹೇಳಿ, ಇಲ್ಲ ಇವತ್ತೇ ನಿಲ್ಸೋಣ, ರಭಸ ಜೀವನ ಮಾಡೋಕ್ಕೂ ನಾ ರೆಡಿ. ಯಾಕೆಂದ್ರೆ ಅರ್ಧಂಬಡ್ದ ಆಗ್ಬಿಡುತ್ತಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ನಿಮ್ಮ ಪ್ರತಿಕ್ರಿಯೆ, ಪ್ರಶ್ನೆ ಜೊತೆಗೆ ಮುಂದಿನ ಭಾಗ 4ನೇದು ಮಾಡೋಣ ಅಥವಾ ರಭಸ ಜೀವನ ಮಾಡೋಣ ಹೇಳ್ಬೇಕು. ಅಲ್ಲ, ನಾನ್ ಕೆಲಸದ ದ್ವೇಷ ಇನ್ನೊಂದು ಉಪನ್ಯಾಸ ಮಾಡ್ಬೇಕು ಅಂತಲೇ ಅನ್ಕೊಂಡಿರ್ಲಿಲ್ಲ. ಸುಮ್ನೆ ನಮ್ಗೆ ನಮ್ ಸಮಸ್ಯೆ ಏನು, ನಿಜವಾಗಿ ಕೆಲಸ ಪ್ರೀತಿಸಕ್ ಆಗದೆ ಇರೋದು ನಮ್ ಸಮಸ್ಯೆನೋ, ಮಾಡ್ಬೇಕಾದ ಕೆಲಸ ದ್ವೇಷಿಸ್ತಿರೋದ್ ಸಮಸ್ಯೆ ಅಂತ. ಇದು ಬಹಳ ಕುತೂಹಲದ ಪ್ರಶ್ನೆ. ಇದಕ್ಕೆ ಉತ್ತರ ಹೇಳೋದು ತುಂಬಾ ಕಷ್ಟ ಇದೆ. ಈ ಪ್ರಶ್ನೆ ಎಷ್ಟು ಜನ ಯಾವ್ದು ಹೇಳ್ತಾರೆ ಅಂತ ನನಗೆ ಆಶ್ಚರ್ಯ ಅನ್ಸಿದ್ದು, ಹೆಚ್ಚು ಜನ ಕೆಲಸದ ಪ್ರೀತಿಯ ನಮಗ್ ಸಾಲದು ಅನ್ನೋ ಅರ್ಥದಲ್ಲಿ ಕೆಲಸದ ಪ್ರೀತಿ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು. ಒಂದ್ 5-6 ಜನ ಏನೋ ಕೆಲಸದ ದ್ವೇಷದ ಬಗ್ಗೆನೂ ಮಾತಾಡಿ ಅಂತ ಹೇಳಿದ್ರು. ಎರಡೂ ಮಾತಾಡೋದು ಅಂತ ಆಗಿರೋದು. ಆದ್ರಿಂದ ಅದನ್ನ ನಿಮ್ಮ ಪ್ರತಿಕ್ರಿಯೆಗೆ ಧನ್ಯವಾದಗಳು. ಅಂದ್ರೆ ನಮಗೂ ಗೊತ್ತಿದೆ ನಾವು ಕೆಲಸವನ್ನ ಮನಸಾರ ಮಾಡ್ತಿಲ್ಲ ಅಂತ. ಬಸವಣ್ಣವ್ರು ಹೇಳಿದಾರಲ್ಲ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಅಂತ. ನಾವು ಬಸವಣ್ಣವ್ರು ಹೇಳಿದ ಮಾತನ್ನ ಯಥಾವತ್ತಾಗಿ ಪಾಲಿಸ್ತಾ ಇದ್ದೀವಿ. ಮನವಿಲ್ಲದೆ ಮಾಡ್ತಾ ಇದ್ದೀವಿ, ಆಯ್ತಲ್ಲ, ಪ್ರತಿ ಉತ್ಸಾಹ ಕಳ್ಕೊಂಡ್ ಮಾಡ್ತಾ ಇದ್ದೀವಿ, ಅದಕ್ಕೆ ಆಯಾಸ ಆಗ್ತಿದೆ ಅಂತ ನನ್ನ ಭಾವನೆ. ಈಗ ನಿಮ್ಮ ಪ್ರಶ್ನೆ, ಪ್ರತಿಕ್ರಿಯೆ ಮತ್ತೆ ಮುಂದಿನ ವಾರದ ಉಪನ್ಯಾಸ, ಈ ಮೂರಕ್ಕೂ ತಮ್ಮ ಸಲಹೆ. ಸರ್, ಇದು ತುಂಬಾ ಚೆನ್ನಾಗಿತ್ತು. ಇದು ನಿಧಾನವಾಗಿ ಮುಂದುವರಲಿ ಸರ್, ಅರ್ಜೆಂಟ್ ಏನಿಲ್ಲ. ಅಂದ್ರೆ ಮುಂದಿನ ಭಾಗನ ತಗೊಳ್ಳಿ, ನಿಧಾನವಾಗಿ ಹೋಗ್ಲಿ ಅಂತ. ಆಮೇಲೆ ಈಗ ಇದು ಇನ್ನೇನಾದ್ರೂ ಪ್ರಶ್ನೆ, ಪ್ರತಿಕ್ರಿಯೆ ಯಾರ್ಯಾರು ಹೇಳ್ತಾರೆ ಕೇಳೋಣ. ಹೇಳಿ, ಇನ್ನ ಯಾರಾದ್ರೂ ಪ್ರತಿಕ್ರಿಯೆ, ಪ್ರಶ್ನೆ? ಇವತ್ತಿನ ತುಂಬಾ ಚೆನ್ನಾಗಿತ್ತು ಸರ್. ಗಣೇಶ್ ಹೇಳ್ದಂಗೆ ನಾವು ಇನ್ನೂ ಮುಂದಿನ ಸಂಚಿಕೆಯಲ್ಲಿ ಕೂಡ ಕೇಳಲಿಕ್ಕೆ ಇಷ್ಟಪಡ್ತೀವಿ. ಸರ್, ಮುಂದಿನ ಸಂಚಿಕೆಯಲ್ಲಿ ಶ್ವಾಸನ ನಾವು ರೂಢಿಸ್ಕೊಳ್ಳೋದ್ ಬಗ್ಗೆ ಏನಾದ್ರು ಅಂಶಗಳು ಇರ್ಬೋದಾ? ಕೆಲಸದಲ್ಲಿ ಶ್ವಾಸ ಸೆಲ್ಫ್ ಇದು ಡಿಸಿಪ್ಲೈನ್, ಸೆಲ್ಫ್ ಡಿಸಿಪ್ಲೈನ್. ಇದು ಈಗ ಮುಕ್ತ ಸಂಘನಾಗಿರ್ಬೇಕು, ಉತ್ಸಾಹದಿಂದ ಮಾಡ್ಬೇಕು ಅನ್ನೋದೆಲ್ಲ ಸೆಲ್ಫ್ ಡಿಸಿಪ್ಲಿನ್ ಅಲ್ವಾ? ಹಾಗಂತ ಡೆಫಿನೇಷನ್, ಹಾಗಂತ ಶೀರ್ಷಿಕೆ ಕೊಟ್ಟಿಲ್ಲ. ಇನ್ನೂ ಇದೆ, ಇನ್ನು ಭಗವದ್ಗೀತೆಯಲ್ಲಿ ಇನ್ನು ಸೆಲ್ಫ್ ಡಿಸಿಪ್ಲಿನ್ ಬಗ್ಗೆ ಇವತ್ತು ಹೇಳಿದೀನಿ. ಮುಂದಿನ ಮಾಡಿ ಅಂತ ಹೇಳಿದ್ರಲ್ಲ, ಅದ್ರಲ್ಲೂ ಬರುತ್ತೆ ಇದು. ನೋಡಿ, 1000 ವರ್ಷದಿಂದ ನಾನು ಭಗವದ್ಗೀತೆ ಅನ್ನೋದು ರಿಲಿಜಿಯಸ್ ಬುಕ್, ಶ್ರೀಕೃಷ್ಣ ದೇವರು ಅಂತ ಹೇಳ್ತಿಲ್ಲ. ನಾವೇ ಯೋಚನೆ ಮಾಡಿದೆಲ್ಲ ಬದುಕ್ತಿದೀವಿ. ಅವ್ರು 8 ವರ್ಷದ ಮುಂಚೆ ಇಷ್ಟೆಲ್ಲ ಯೋಚನೆ ಮಾಡಿದಾರಲ್ಲ ಸೆಲ್ಫ್ ಡಿಸಿಪ್ಲಿನ್ ಬಗ್ಗೆ ಅನ್ನೋದೇ ತಗೊಳ್ಳಿ. ಮಾಡಿದ್ದಾರೆ ಅಂತಂದ್ರೆ ನಿಜವಾಗೇ ಆಶ್ಚರ್ಯ ಆಗುತ್ತೆ. ಆ ಆಶ್ಚರ್ಯ ತೋರ್ಸೋಕೋಸ್ಕರ ಭಗವದ್ಗೀತೆ ಹೇಳ್ತೀನಿ ಹೊರತು ನಾನು ನಾಟ್ ಆಸ್ ಎ ರಿಲಿಜಿಯಸ್ ಬುಕ್. ಖಂಡಿತ ಸರ್, ತುಂಬಾ ಚೆನ್ನಾಗಿತ್ತು. ನಾವು ಮುಂದಿನ ಸಂಚಿಕೆಯಲ್ಲೂ ಕೂಡ ಅಷ್ಟೇ ಹುಮ್ಮಸ್ಸಿಂದ ಕೇಳಲಿಕ್ಕೆ ಇಷ್ಟಪಡ್ತೀವಿ ಸರ್. ಅದು ಅರ್ಧ ಅದನ್ನ ಮಾಡ್ಬಿಟ್ಟು ಇನ್ನು ಉಳಿದನ್ನ ಇದನ್ನ ಕೆಲಸದ ದ್ವೇಷನು ಹೇಳ್ತೀನಿ. ಅಲ್ಲಿ ಕೆಲಸದ ಬಗ್ಗೆ ಒಂದು ಪೂರ್ಣ ದೃಷ್ಟಿ ಬಂದಂಗೆ ಆಗುತ್ತೆ ಅಂತ ನನ್ನ ಭಾವನೆ. ಆಗ್ಲಪ್ಪ, ಮುಂದಿನ ಪ್ರತಿಕ್ರಿಯೆ, ಪ್ರಶ್ನೆ? ನಮಸ್ಕಾರ ಸರ್. ಸೋಮಶೇಖರ್ ಹೇಳಿದ್ದಾರೆ. ಇದು ಭಾಗ 1, ಭಾಗ 2, ಭಾಗ 3 ಅದ್ಭುತವಾದ. ಆಮೇಲೆ ಈ ಪ್ರೀತಿಯಿಂದ ಕೆಲಸ ಮಾಡುವ ವಿಚಾರದಲ್ಲಿ ನಾನು ಇದ್ದಾಗ ನನಗೆ ಅದು ಸ್ವಂತ ಅನುಭವ ಆಗಿದೆ. ತುಂಬಾ ಪ್ರೀತಿಯಿಂದ ಅನ್ಕೊಂಡಿದ್ದೆ ಅಂತ ಎಷ್ಟು ಪ್ರಶಂಸೆ ಬಂದ್ಬಿಡುದು ಅಂದ್ರೆ, ನಾನು ಆ ಕಾಲದಲ್ಲಿ ಸೂಪರ್ ಇಂಜಿನಿಯರ್, ಚೀಫ್ ಇಂಜಿನಿಯರ್ ಹೇಳೋರು. ಅವರು ಮೀಟಿಂಗ್ಗಳಲ್ಲಿ ನೋಡಿ ಸೋಮಶೇಖರ್ ಹೇಗ್ ಮೇಂಟೈನ್ ಮಾಡಿದ್ದಾರೆ ನೋಡಿ. ಅದಕ್ಕೆ ಹೇಳಿದ್ರು, ನೀವು ಪ್ರೀತಿಯಿಂದ ಮಾಡಿದ್ರೆ ನೀವು ಇನ್ನೊಬ್ರಿಗೂ ಮಾದರಿ ಆಗ್ತೀರಾ. ಆದ್ರೆ ಸೋಮಶೇಖರ್ ಅವರೇ ಇವತ್ತು ಇನ್ನೊಂದು ಸೂಕ್ಷ್ಮ ಹೇಳಿದೆ, ನೀವು ಗಮನಿಸಿದ್ರು, ತುಂಬಾ ಪ್ರೀತಿಯಿಂದ ಮಾಡ್ಬಿಟ್ರೆ ಬೇರೆ ಕೆಲಸಗಳ ಮೇಲೆ ಬೇಜಾರು ಬರುತ್ತೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಇನ್ನೊಂದು ಶ್ಲೋಕ ಹೇಳುತ್ತೆ, ನ ದ್ವೇಷ್ಟ ಕುಶಲ ಕರ್ಮ
ಕುಶಲೇ ನಾನು ಸಜ್ಜತೆ ಅಂತ ಅದನ್ನ ಮುಂದಿನ ವಾರ ಇನ್ನೊಂದಿಷ್ಟು ವಿಸ್ತಾರವಾಗಿ ಹೇಳ್ತೀನಿ. ಸರಿ ಸರಿ ಸರಿ. ಆ ಒಟ್ಟಿನಲ್ಲಿ ತುಂಬಾ ಆನಂದವಾಗಿದೆ ಸರ್. ಅಂದ್ರೆ ನಿಧಾನವಾಗಿ ಮುಂದುವರಿಸಿ ಸರ್, ಬೇಕು ಮುಂದುವರಿಸಬೇಕು. ಮುಂದಿನ ವಾರ ಭಾಗ 4 ಗಣೇಶ್ ಗುರುತು ಹಾಕೊಂಡ್ಬಿಡಿ. ಮುಂದಿನ ವಾರ ಭಾಗ 4 ಯಾವುದು ಕೆಲಸದ ಪ್ರೀತಿ ಮುಂದುವರೆದ ಭಾಗ ಮತ್ತು ಕೆಲಸದ ದ್ವೇಷ. ಆಮೇಲೆ ಇನ್ಯಾರ್ದಾರು ಪ್ರತಿಕ್ರಿಯೆ ಪ್ರಶ್ನೆ? ನಮಸ್ತೆ ಗುರುಜಿ, ನಾನು ಹೇಳಣ್ಣ ದೊರೆ. ನೀವೇ ಒಂದ್ಸಾರಿ ಹಿಂದೆ ನನ್ಗೆ ಬರೆದ್ ಕಳ್ಸಿದ್ರಿ ಒಂದು ಪದ್ಯ, ತುಂಬಾ ನೆನಪು ಮಾಡ್ಕೊಂಡೆ ನೀವು ಹೇಳುವಾಗ. ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದೆ ನಿಂದಿದ್ದರೂ ಅಂಗ ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯ್ತಾದಡು ಕಾಯಕದೊಳಕು ಅಂತ. ಅದು ನೆನಪಾಯ್ತು ಇವತ್ತು, ತುಂಬಾ ಖುಷಿ ಆಯ್ತು. ನೀವು ಓದಿದೊಂದು ನೆನ್ಪಿಟ್ಕೊಂಡಿದ್ಯಾ? ಅಭಿನಂದನೆಗಳು. ನೀವು ಬರ್ದ್ ಕಳಿಸಿದಿರಿ ಅಲ್ಲ, ಹಂಗಾಗಿ ಅದೇನು ಗೊತ್ತಿಲ್ಲ. ನೀವು ಪದ್ಯಗಳಿಗೆ ವಿವರಣೆ ಇದ್ರದ್ದು ತುಂಬಾನೇ ಬೇರೆ ದೃಷ್ಟಿಯಿಂದ ನೋಡೋದು ನಿಮ್ಗೆ ಸಿದ್ಧಿಸ್ಬಿಟ್ಟಿದೆ ಅನ್ಕೊಂಡೆ ನಾನು. ಒಂದು ನನ್ ಗ್ರಹಿಸಿದ್ದೇನಂದ್ರೆ ಸಮಗ್ರತೆ. ನಾವೆಲ್ಲ ಒಂದೊಂದಾಗಿ ಬಿಡಿ ಬಿಡಿಯಾಗಿ ನೋಡ್ತಾ ಇರ್ತೀವಿ, ನೀವು ಇಡಿಯಾಗಿ ನೋಡೋದು ನಿಮ್ಗದು ಅನುಭವ ಅನ್ಸುತ್ತೆ. ಆಮೇಲೆ ಇವತ್ತಿನ ಬೇರೆ ಮತ್ತೆ ಒಳವುಗಳು ನನ್ಗೆ ಸಿಕ್ತು ಅಂತೆ, ಭಯ ಆಗುತ್ತೆ, ಪರಿಣಾಮ, ಅವುಗಳೆಲ್ಲ ನಮ್ಗೆ ಸಿಕ್ಕಿತ್ತು. ತುಂಬಾ ಖುಷಿ ಆಯ್ತು ಗುರುಜಿ. ಇನ್ನೂ ಒಂದು ವಾರ ಆಗ್ಲಿ, ನಿಧಾನಕ್ಕೆ ಮಾಡಿ ನಮ್ಗೆ. ಯಾಕಂದ್ರೆ ನೀವು ಮಾಡಿದ್ದು ನಮಗೆ ಮತ್ತೆ ಮತ್ತೆ ಇನ್ನೊಮ್ಮೆ ಯಾವಾಗ್ಲಾದ್ರೂ ಕೇಳಲಿಕ್ ನಮಗ್ ಬರುತ್ತೆ. ಇವತ್ ನಾವ್ ಬ್ಯುಸಿ ಇದ್ರು ಚಿಂತೆ ಇಲ್ಲ, ಆದ್ರೂ ಮತ್ತೆ ನಾಳೆ ನಮ್ಗೆ ಕೇಳಿದಾಗ ಬೇರೆ ರೀತಿ ಅರ್ಥ ಆಗೋ ಸಾಧ್ಯತೆ ಖಂಡಿತ ಉಂಟು. ಮುಂದಿನ ವಾರನೂ ಮಾಡ್ಬೇಕು. ಧನ್ಯವಾದ. ಆಮೇಲೆ ಮುಂದಿನ ಪ್ರಶ್ನೆ ಪ್ರತಿಕ್ರಿಯೆ. ವಾಸ್ತವವಾಗಿ ಇವನ್ನೆಲ್ಲ ನನ್ನ ತಲೆಯಲ್ಲಿ ಯಾವಾಗ್ಲೂ ಕೆಲಸ ಮಾಡ್ತಿರುತ್ತೆ. ಯಾರಿಗಾರು ಕಾಗದ ಬರೆದ್ರೆ ನಾನು ಇಂಥದ್ದು ಬರೀತಿರ್ತೀನಿ, ಬಟ್ ನಾನು ಯಾರಿಗೇನ್ ಬರ್ದಿದ್ದೀನಿ ಅಂತ ಮರ್ಕೋಗುತ್ತೆ. ಒಂದು ವಿಚಿತ್ರ ಹೇಳ್ಬೇಕು ನನ್ನ ವಿಷಯಕ್ಕೆ. ಪ್ರತಿದಿನ ಸಾಯಂಕಾಲ ನನ್ನ ಸ್ನೇಹಿತರು ಸುಬ್ರಹ್ಮಣ್ಯ ಅಂತಿದ್ದಾರೆ, ಅವರು ಬೆಳಗ್ಗೆ ಏನ್ ಲೇಖನ ಬರ್ದಿದ್ದೀರಿ ಸಾರ್ ಅಂತ ಕೇಳ್ತಾರೆ. ನಾನು ಬೆಳಗ್ಗೆ ಮೈ ಮರೆತು 4 ಪೇಜ್ ಬರ್ದಿರ್ತೀನಿ, ಏನ್ ಬರ್ದಿದ್ದೀನಿ ಅಂತ ನಂಗೆ ನೆನಪಿರಲ್ಲ. ಆಮೇಲೆ ಶೀರ್ಷಿಕೆ ಓದಿದ್ರೆ ನೆನಪಿಗೆ ಬರುತ್ತೆ, ಅಲ್ಲಿವರೆಗೂ ಬರೋದಿಲ್ಲ ನೆನಪಿಗೆ. ಅಷ್ಟೊತ್ತಿಗೆ ಇನ್ನೇನೇನೋ ಆಲೋಚನೆಗಳು ಬರ್ತಾ ಇರುತ್ತೆ. ಮೈಂಡ್ ಇಸ್ ಎ ಕಂಟಿನ್ಯೂಸ್ ಫ್ಲೋ ಆಫ್ ಥಾಟ್ ಅಂತ ಅಂತದ್ದು ಉಪನಿಷತ್ತಲ್ಲಿ ಹೇಳ್ತಾರೆ. ಮನಸ್ಸು ಅನ್ನೋದು ಆಲೋಚನೆಯ ನಿರಂತರದ ಪ್ರವಾಹ ಅಂತ. ಆ ನಿರಂತರದ ಪ್ರಭಾವದ ಅನುಭವ ನಂಗೆ ಎಷ್ಟಾಗ್ತಿದೆ ಅಂದ್ರೆ, ಹಿಂದಕ್ಕೆ ತಿರುಗಿ ನೋಡಿದ್ರೆ ನಂಗೆ ಏನು ನೆನಪಿಗೆ ಬರಲ್ಲ, ಆಗ್ಲೇ ನಾನು ಮುಂದಿನ ಆಲೋಚನೆಗೆ ಹೋಗ್ತಾ ಇರ್ತೀನಂತೆ. ಹಾಗಾಗಿ ಬರೆದಿದ್ದು ನಂಗೆ ಖಂಡಿತ ನೆನಪಿಲ್ಲ. ಎಷ್ಟು ಚೆನ್ನಾಗಿದೆ ಈ ಸಂದೆ. ನನಗೆ ಜ್ಞಾಪಕ ಇದ್ದಿದ್ರೆ ನಿಜವಾಗಿ ಈ ವಚನ ಹೇಳ್ತಿದ್ದೆ ನಾನು. ನಂಗೆ ಜ್ಞಾಪಕ ಇಲ್ಲ, ಅವು ಹೇಳ್ಬಿಟ್ಟಿರ್ತೀನಿ ಅಷ್ಟೇ. ಅದಕ್ಕೆ ಮಾಡೋರು ಯಾರೋ ಮಾಡಿಸೋರು ಯಾರೋ ಕೆಲಸನ ನಾಹಂ ಕರ್ತ ಹರಿರ್ ಕರ್ತ ಅಂತ ಮಾಡ್ತೀವಿ. ಆಯ್ತು, ಬೇರೆ ಪ್ರತಿಕ್ರಿಯೆ. ಸಾರಿ, ನನ್ನ ಬಗ್ಗೆ ಹೇಳ್ಕೊಂಡೆ ಅಂತಲ್ಲ. ಈ ಕೆಲಸ ಹಾಗೆ ಮಾಡಿದ್ರೆ ನಾವು ಆ ಕೆಲಸದಲ್ಲಿ ಎಷ್ಟು ಸಂತೋಷ ಪಡಬಹುದು ಅಂದ್ರೆ ಎಷ್ಟು ಸಂತೋಷ ಪಡಿಸ್ಬಹುದು ಅನ್ನೋದಕ್ಕೆ ಈ ವಚನ ತುಂಬಾ ಚೆನ್ನಾಗಿದೆ. ನಮಸ್ತೆ ಸರ್. ಸರ್, ಕೆಲಸ ಭಾರತದ ಹಿರಿಯ ಅಧಿಕಾರಿಗಳ ಜೊತೆಗೆ ಕೆಲಸ ಮಾಡೋದು ಹೇಗೆ ಸರ್? ಸಾಗಿಸ್ಕೊಂಡು ಹೋಗೋದು ಹೇಗೆ ಸರ್? ಅಯ್ಯೋ, ಒಂದು ಪ್ರಸಂಗ ಹೇಳ್ತೀನಿ ನಿಮ್ಗೆ. ನಾನು ಆಡಳಿತದಲ್ಲಿ ಕನ್ನಡದಲ್ಲಿ ಈ ಆಧಾರಗಳೊಂದಿಗೆ ಅಂತ ಬರೆಯಕ್ ಹೋಗ್ಬೇಡಿ, ವಿಶ್ವಾಸದೊಂದಿಗೆ ನಾವು ಇನ್ನೇನಾದ್ರು ಬರೀರಿ, ಯಾಕೆಂದ್ರೆ ಅಕಸ್ಮಾತ್ ನೀವು ಹಾ ಅಂತ ಬರೆದ್ಬಿಟ್ರೆ ಆಧಾರ ಅಂದ್ರೆ ತಪ್ಪರ್ಥ ಬರುತ್ತೆ ಅಂತ ಹೇಳಿದ್ದೆ. ಅವ್ರು ಹೋಗ್ಬಿಟ್ಟು ಅವ್ರ ಆಫೀಸರ್ ಯಾವಾಗ್ಲೂ ಆಧಾರ ಅಂತ ಬರೆಯೋರಂತೆ. ಅವ್ರು ಹೋಗ್ಬಿಟ್ಟು, ಸರ್ ನಮ್ಮ ಎಷ್ಟು ಹೇಳಿದ್ದಾರೆ ಆಧಾರ ಅಲ್ವಂತೆ, ಆಧಾರ ಅಂತ ಬರೀಬೇಕು ಅಂತ. ಯಾರಿಗೆ ಅವ್ರು ಹೇಳಿದವರು ಅಂತ ಕೇಳಿದ್ರಂತೆ. ಅವ್ರು ಕೆಮಿಸ್ಟ್ರಿ ಲೆಕ್ಚರರ್ ಹೇಳಿದ್ರು ಅಂತಂದ್ರೆ, ನಾನು ಇಲ್ಲಿ ಅಧಿಕಾರಿ, ಆ ಕೆಮಿಸ್ಟ್ರಿ ಅವ್ರಿಗೆ ಏನ್ರಿ ಗೊತ್ತಿರುತ್ತೆ, ಆಧಾರ ಅಂತ ಬರೀರಿ ಅಂತ ಹೇಳಿದ್ರಂತೆ. ಆಗ ನನಗೆ ಅವರು ತಿರ್ಗಾ ದೂರವಾಣಿ ಕರೆ ಮಾಡಿ ಹೇಳಿದ್ರು, ಸರ್ ನಿಮ್ ಮಾತು ಹೇಳಿದ್ರು ನಡೀಲಿಲ್ಲ, ನಾವು ನಮ್ಮ ಮೇಲಧಿಕಾರಿಗೆ ಹೀಗೆ ಗೋಳಿಕೊಂಡ್ರೆ ನಾವ್ ಏನ್ ಮಾಡೋಣ ಅಂತ ಕೇಳಿದ್ರು. ನಾನು ಹೇಳಿದೆ, ಒಂದ್ ಕೆಲಸ ಮಾಡಿ, ನಾನ್ ಹೇಳಿದೆ ಅಂತ ಯಾಕೆ ಹೇಳಿದ್ರಿ ನೀವು? ಒಂದ್ ಕೆಲಸ ಮಾಡಿ, ನಿಘಂಟು ತಗೊಂಡು ಹೋಗಿ ಅದರಲ್ಲಿ ಆಧಾರ ಎರಡಕ್ಕೂ ಅರ್ಥ ತೋರಿಸಿ. ಹೋಗಿ ತೋರ್ಸತ್ಲು, ಹೋಗ್ಲಿ ಆ ಕೆಮಿಸ್ಟ್ರಿ ಅವ್ರು ಹೇಳಿದ್ರಲ್ಲ ಅದನ್ನೇ ಬರೀರಿ ಅಂದ್ರು. ಹೀಗೆ ಕೆಲವು ಸರಿ ಆಗುತ್ತೆ. ನಿಜ ಏನಾಗುತ್ತೆ ಅಂದ್ರೆ, ಕೊನೆಗೆ ಗೆಲ್ಲೋದು ಅಧಿಕಾರವೇನೆ, ವಿವೇಚನೆ ಅಲ್ಲ. ಮೈಟ್ ಈಸ್ ರೈಟ್ ಈಸ್ ದಿ ರೂಲ್ ಆಫ್ ಅನಿಮಲ್ ಕಿಂಗ್ಡಮ್ ಅಂತಾರೆ. ಈವನ್ ಹ್ಯೂಮನ್ ಕಿಂಗ್ಡಮ್ ಅಲ್ಲೂ ಅನಿಮಲ್ ಕಿಂಗ್ಡಮ್ ಅಲ್ಲಿ ದೈಹಿಕ ಬಲ ಒಂದೇ ಮೈಟ್,
ಆದ್ರೆ ಇಲ್ಲಿ ನಮ್ಮ ವ್ಯಾವಹಾರಿಕ ಪ್ರಪಂಚದಲ್ಲಿ ಅಧಿಕಾರ, ಹಣ, ದೊಡ್ಡ ವಯಸ್ಸು, ನಾನು ಹಿರಿಯ, ನಾನು ವಿದ್ಯಾವಂತ, ನಂಗೆ PhD ಆಗಿದೆ, ನನ್ನ ಮಾತು ನೀವು ಕೇಳು, ನಮ್ಮನ್ನು ಆಳೋಕೆ ಬೇಕಾದಷ್ಟು ಸೂತ್ರಗಳಿವೆ, ಅದ್ರಲ್ಲಿ ಕಟ್ಟಾಕ್ತಾರೆ. ಅವಾಗ ಸ್ವಲ್ಪ ನಾವು ವಿವೇಚನೆಯಿಂದ ಮುಂದುವರಿಬೇಕು ಅಂತ ಹೇಳ ಬಯಸ್ತೀನಿ. ಪ್ರಶ್ನೆ ಚೆನ್ನಾಗಿದೆ. ಮತ್ತೆ ಇನ್ಯಾರದ್ದಾರು ಪ್ರಶ್ನೆ ಮುಂದಿನ ವಾರದಕ್ಕೆ ಖಂಡಿತ ತಪ್ಪಿಸ್ಕೋಬೇಡಿ. ಯಾಕೆಂದ್ರೆ ತಿರ್ಗಾ ಇನ್ನು ಕರ್ತ ಸಾತ್ವಿಕನ್ ಕರ್ತ ಹೇಳಿದ್ನಲ್ಲ, ರಾಜಸ ಕರ್ತ ಹೇಗಿರ್ತಾನೆ, ತಾಮಸ ಕರ್ತ ಹೇಗಿರ್ತಾನೆ ಅನ್ನೋದೆಲ್ಲ ನಾನು ಇನ್ನು ಹೇಳಿಲ್ಲ. ಅದು ಮುಂದಿನ ವಾರದಲ್ಲಿ ಬರುತ್ತೆ ಅಂತ ಕಾಣುತ್ತೆ. ಇನ್ಯಾರದ್ದಾರು ಪ್ರಶ್ನೆ ಪ್ರತಿಕ್ರಿಯೆ? ಇವತ್ತೇನು ತುಂಬಾ ನಿರುತ್ಸಾಹವಾಗಿ ಇರ್ಲಿಲ್ಲ ಅಲ್ವಾ ಲೆಕ್ಚರು? ಪ್ರಯಾಣದ ಆಯಾಸದ್ದೇನು ನಿಮ್ಗೆ ಗೊತ್ತಾಗ್ಲಿಲ್ಲ ಅಲ್ವಾ? ಅಥವಾ ಗೊತ್ತಾಯ್ತಾ? ತುಂಬಾ ಗೊತ್ತಿಲ್ಲ ನಂಗೆ. ಇಲ್ಲ ಗುರುಜಿ, ಯಾವುದೇ ರೀತಿಯ ಆಯಾಸ ಕಂಡು ಬಂದಿಲ್ಲ ನಿಮ್ಮ ಮುಖಶೈಲಿಯಲ್ಲಿ ಅಥವಾ ಶಬ್ದದಲ್ಲಾಗ್ಲಿ. ಹಾಗೆ ಮುಂದಿನ ಪ್ರಶ್ನೆ ಪ್ರತಿಕ್ರಿಯೆ. ನಾನು ಅದು ಸರ್ ನಮಸ್ತೆ ಸರ್. ನಿಮ್ಮದು ಯಾವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಸರ್, ಅದರಲ್ಲಿ ಎರಡು ಮಾತಿಲ್ಲ. ಆ ಪ್ರತಿಕ್ರಿಯೆಯಲ್ಲಿ ಅದ್ಭುತವಾಗಿರುವಂತಹ ವಾಕ್ಚಾತುರ್ಯ ಇದೆ. ಇದರಲ್ಲಿ ನಂದು ಸ್ವಾರ್ಥ ಇದೆ ಸರ್. ನಾಳೆ ದಿನ ನಮ್ಮ ಮೊಮ್ಮಗಳು ಪ್ರೋಮಿತಾ ಗೌರಿಯ 19ನೇ ವರ್ಷದ ಹುಟ್ಟುಹಬ್ಬದ ಸಲುವಾಗಿ ನೀವು ಪ್ರತಿ ವರ್ಷ ನೀವೇ ಡೇಟ್ ಫಿಕ್ಸ್ ಮಾಡ್ತಿದ್ರಿ, ನೀವೇ ಒಂದು ಶೀರ್ಷಿಕೆಯನ್ನ ಕೊಡ್ತಿದ್ರಿ. ಹಾಗಾಗಿ ನಾಳೆ ದಿನ ಅನುಕ್ಷಣಾನಂದ ಅಂತೇಳಿ ನಮ್ಮಲ್ಲಿರುವಂತಹ ನಕಾರಾತ್ಮಕವಾಗಿರುವಂತಹ ಆವೇಶವನ್ನ ಅನುಕ್ಷಣಾನಂದದ ಮೂಲಕ ಅದನ್ನು ಹೊರ ಹಾಕುವಂತಹ ಕೆಲಸ ನಾಳೆ ಆಗ್ಬೇಕಾಗಿದೆ ಸರ್ ತಮ್ಮಿಂದ. ಹಾಗಾಗಿ ಈ ಒಂದು ಆಚಾರ ವಿಚಾರ ಜಾಲನ್ಯಾಸದಲ್ಲಿ ಬರುವಂತ ಎಲ್ಲಾ ಬಂಧುಗಳಿಗೆ ನಾನು ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತೀನಿ ಸರ್. ದಯಮಾಡಿ ಬರ್ಲಿ ಅಂತ ಕೇಳ್ಕೊಳ್ತೀನಿ. ಲಿಂಕ್ ಈಗಾಗಲೇ ಲಿಂಕ್ ಇದೆ, ಜಾಲನ್ಯಾಸದಲ್ಲಿ ಕೊಡಲಾಗಿದೆ ಸರ್. ದಯಮಾಡಿ ಎಲ್ಲರೂ ಈ ಒಂದು ಅನುಕ್ಷಣದ ಆನಂದ ಈ ಒಂದು ಶೀರ್ಷಿಕೆಯಡಿನಲ್ಲಿ ಪ್ರೊಫೆಸರ್ MRN ಅವರು ನಮ್ಮಲ್ಲಿ ಇರುವಂತಹ ಆವೇಶವನ್ನ ಹೊರ ಹಾಕ್ತಾರೆ. ಮತ್ತೊಮ್ಮೆ ಈ ಲಿಂಕ್ ಇಟ್ಕೊಂಡೆ ಕಾರ್ಯವ್ಯಾಪ್ತಿ ಏನು ಪ್ರೀತಿಯಿಂದ ದ್ವೇಷದಿಂದ ಇರುವಂತದ್ದನ್ನ ನಾಳೆ ದಿನ ಇದೇ ರೀತಿಯಲ್ಲೇನೆ ಆ ಅನುಕ್ಷಣಾನಂದ ಹಿಂಗೆ ಬರುತ್ತೆ ಅಂತ ನಾನು ಅವರಿಂದ ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರದ್ದು ನಾವೇನೇ ಯೋಚನೆ ಮಾಡಿರ್ತೀವಿ, ಅವ್ರು ಏನೋ ಒಂದು ಇಡಿಗಂಟಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ನಾಳೆ ದಿನ ಇಂಥ ಒಂದು ಅವಕಾಶವನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳಿ ಮತ್ತೊಮ್ಮೆ ಗಣೇಶ್ ಅವ್ರಿಗೆ ಮತ್ತೊಮ್ಮೆ ಕೇಳ್ಕೊಳ್ತೀನಿ, ಇದನ್ನ ದಾಖಲೀಕರಣ ಮಾಡ್ಬೇಕು. ನನ್ನಲ್ಲಿ ಸ್ವಲ್ಪ ದಾಖಲೀಕರಣದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಹಾಗಾಗಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ನಾಳೆ 8 ಗಂಟೆಗೆ ಇದೆ ಓಕೆ ಸರ್. 7:45ಕ್ಕೆ ಎಲ್ಲರೂ ಮುಂಚೆ ಸೇರಿದ್ರೆ ಒಳ್ಳೇದು, ಮುಂದೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಇನ್ಯಾರಿದ್ದಾರು ಪ್ರತಿಕ್ರಿಯೆ ಪ್ರಶ್ನೆ? ಇದು ಒಂದು ಕಂತು ಅಂತ ನಾ ಶುರು ಮಾಡಿದ್ದು 4 ಕಂತು ಆಗ್ತಾ ಇದೆ. ಏನು ಮಾಡಕ್ಕಾಗಲ್ಲ. ಎಷ್ಟು ಸಿಂಪ್ಲಿಫೈ ಮಾಡಕ್ ಹೋದ್ರು ಆಗ್ತಿಲ್ಲ. ಮುಗಿಸ್ಬೋದಾ? ಯಾವ್ದಾದ್ರು ಕೇಳ್ತೀರ? ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾಳೆ ದಿನ ಮತ್ತೆ ಈ ಒಂದು ತಂಡದ ಎಲ್ಲರೂ ಕೂಡ ಅನುಕ್ಷಣದ ಆನಂದ ಈ ಉಪನ್ಯಾಸಕ್ಕೆ ಆಗಮಿಸಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ, ಹಾಗೆ ಮತ್ತೆ ಇದರ ಮುಂದಿನ ಭಾಗ ಮುಂದಿನ ವಾರ ಇರುತ್ತೆ. ಎಲ್ಲರಿಗೂ ನಮಸ್ಕಾರಗಳು, ಶುಭರಾತ್ರಿ.